ಏನಪ್ಪ ವಿಶೇಷತೆ ಅಂತಂದರೆ ನಮ್ಮ ರವಿಯವರಿಗೆ ನಾವು ಇವತ್ತಿನ ಬ್ಲಾಕ್ನ ಅಧ್ಯಕ್ಷರಾಗಿ ನಾವು ನೇಮಕ ಮಾಡ್ತಾ ಇದ್ದೀವಿ. ಇವರ ನೇಮಕಾತಿಯನ್ನು ನಮ್ಮ ಶಾಂತಿನಗರದ ಹ್ಯಾಟ್ರಿಕ್ ಹೀರೋ ಆಗಿರ್ತಕ್ಕಂಥ ಎಮ್ ಎಲ್ ಎ ಸಾಹೇಬರು ರೆಕಮೆಂಡೇಷನ್ ಮಾಡಿದ್ದಾರೆ. ಇವರ ಆದೇಶದ ಮೇರೆಗೆ ಕೆ ಅಬ್ದುಲ್ ಜಬ್ಬಾರ್ ಸಾಹೇಬರು ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥವರು ಹಾಗೂ ಎಮ್ ಎಲ್ ಸಿ ಆಗಿರ್ತಕ್ಕಂಥವರು ಅವರ ಆದೇಶದ ಮೇರೆಗೆ ನಮ್ಮ ರವಿಯವರಿಗೆ ಇವತ್ತಿನ ದಿನ ನಾವು ಅಲ್ಪಸಂಖ್ಯಾತ ಘಟಕದ ನವಲೂರು ಬ್ಲಾಕಿನ ಅಧ್ಯಕ್ಷರಾಗಿ ನಾವು ನೇಮಕವನ್ನು ಮಾಡ್ತಾಯಿದ್ದೀವಿ. ಈ ಒಂದು ಶುಭ ಸಮಾರಂಭದಲ್ಲಿ ಇವತ್ತು ಚಿಕ್ಕ ಒಂದು ಸಮಾರಂಭವನ್ನು ರವಿಯವರು ಏರ್ಪಾಡು ಮಾಡಿಕೊಂಡಿದ್ದಾರೆ. ಎಲ್ಲ ಬಂಧು ಮಿತ್ರರಿಗೆ ಆಹ್ವಾನ ನೀಡಿ ಇವರಿಗೆ ಶುಭ ಕೋರಬೇಕು ಅಂತ ಇವತ್ತಿನ ದಿನ ಫಿಕ್ಸ್ ಮಾಡಿರೋದ್ರಿಂದ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎನ್ ಎ ಹರಿಜಿಯವರು ಸಹ ಈಗ ಕೆಲವೇ ಕ್ಷಣದಲ್ಲಿ ಆಗಮಿಸಲಿದ್ದಾರೆ. ಹಾಗೂ ನಮ್ಮ ಧರ್ಮಗುರುಗಳು ಸಹ ನಮ್ಮ ಜೊತೆಯಲ್ಲಿದ್ದಾರೆ. ಅವರು ಆಶೀರ್ವಾದ ಮಾಡೋದಕ್ಕೆ ಬಂದಿದ್ದಾರೆ. ಎಲ್ಲರ ಆಶೀರ್ವಾದ ಅವ್ರ ಜೊತೆಯಲ್ಲಿ ಇರಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತೇವೆ. ಅದೇ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಸಿದ್ಧಾಂತ, ನಮ್ಮ ಕಾಂಗ್ರೆಸ್ ಪಕ್ಷದ ನಡವಳಿಕೆ ಮತ್ತು ಪ್ರೋಟೋಕಾಲ್ಸ್ ಏನೇನಿದೆ ಅದನ್ನೆಲ್ಲ ಪಾಲನೆ ಮಾಡ್ತಾರೆ ಅನ್ನೋ ನಂಬಿಕೆ ನನ್ನಲ್ಲಿದೆ. ನಾನು ರವಿ ಹತ್ರ ನಾನು ಕೇಳ್ಕೊಳ್ತೀನಿ. ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಕೊಡ್ತಿರ್ತಕ್ಕಂಥ ಎಲ್ಲ ಸಕಲ ಸೌಕರ್ಯಗಳು, ಸ್ಕೀಮ್ಸ್ಗಳು, 5 ಗ್ಯಾರಂಟಿಗಳು, ಇದರ ಪ್ರಚಾರಕರು ಸಹ ಸದಸ್ಯರಾಗಿದ್ದೀರಿ ನೀವು. ಸೊ ಅದನ್ನು ಪ್ರಚಾರ ಮಾಡಬೇಕಾಗಿದೆ. ಮತ್ತು ಜನಗಳಿಗೆ ಯಾವ ರೀತಿ ತಲುಪ್ತಾ ಇದೆ, ಯಾವ ರೀತಿ ಇಲ್ಲ, ಮತ್ತು ನಮ್ಮ ಅಲ್ಪಸಂಖ್ಯಾತ ಘಟಕದಲ್ಲಿ ಎಷ್ಟು ಜನಗಳಿಗೆ ಅನ್ಯಾಯವಾಗಿದೆ ಅದರ ಬಗ್ಗೆ ನಾವು ಧ್ವನಿಯನ್ನು ಎತ್ತಬೇಕಾಗಿದೆ. ಇವತ್ತಿಂದ ನೋಡಿದ್ರೆ ನಾವು BJPಯವರು ಮಾಡ್ತಾ ಇರ್ತಕ್ಕ ಕುತಂತ್ರದಿಂದ ನಾವು ಹಿಂದೂ, ಮುಸ್ಲಿಮನ್ನು, ಕ್ರಿಶ್ಚಿಯನ್ನು, ಅವರು ಇವರು ಅಂತೇಳ್ಬಿಟ್ಟು ಪ್ರತಿ ಸರಿ ಏನೇನು ಹೇಳ್ತೀರೋ ಅದನ್ನು ಅವರು ಎತ್ತಿ ಹಿಡ್ತಾ ಇದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ನಮಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅವ್ರಿಗೆ ಏನು ಅರಿವು ಇಲ್ಲ. ಕಾಲಮ್ 14ನಲ್ಲಿ ಕ್ಲಿಯರಾಗಿ ಹೇಳಿದ್ದಾರೆ, ನಾವು ಮೊದಲು ಶಿಕ್ಷಿತರಾಗಬೇಕು, ಶಿಕ್ಷಿತರಾಗಿ ಸಂಘಟನೆ ಆಗಬೇಕು, ಸಂಘಟನೆ ಆದರೆ ಮಾತ್ರ ನಾವು ಹೋರಾಟಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ ಡಾಕ್ಟರ್ BR ಅಂಬೇಡ್ಕರ್. ಈ ತತ್ವದಿಂದ, ಈ ಸಿದ್ಧಾಂತದಲ್ಲಿ ನಾವು ನಡಿಬೇಕಾಗಿದೆ. ನಾವು ಶಿಕ್ಷಿತರಾಗಿದ್ದರೆ ನಾವು ಸಂಘಟಿತರಾಗ್ತೀವಿ, ನಾವು ಸಂಘಟಿತರಾದರೆ ನಾವು ಡೆಫಿನೆಟ್ಟಾಗಿ ನಾವು ಅದನ್ನು ಹೋರಾಟದಲ್ಲಿ ನಾವು ರೂಪರೇಖೆಯನ್ನು ತೆಗೆದುಕೊಳ್ತೀವಿ. ಆದ್ದರಿಂದ ನಾವೆಲ್ಲರೂ ನಾವು ಎಲ್ಲರೂ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಅನ್ನೋ ಭಾವನೆಯಿಂದ ನಾವು ಇವತ್ತು ಸೇರಿದ್ದೀವಿ. ನಮ್ಮ ರವಿಯವರಿಗೆ ಶುಭ ಹಾರೈಸೋದಕ್ಕೆ ನಾವು ಬಂದಿದ್ದೀವಿ. ದೇವರು ಒಳ್ಳೇದು ಮಾಡಲಿ. ಮತ್ತು ಇವರ ಈ ಒಂದು ಪೊಲಿಟಿಕಲ್ ಆ್ಯಕ್ಟಿವಿಟಿನಲ್ಲಿ ಮೊದಲನೇ ಹೆಜ್ಜೆ ಅಂತ ನಾನು ಹೇಳ್ತೇನೆ. ಬಹಳಷ್ಟು ಇದೆ, ಆದರೂ ಈ ಒಂದು ಆ್ಯಕ್ಟಿವಿಟೀಸ್ನಲ್ಲಿ ಮೊದಲನೇ ಹೆಜ್ಜೆ. ದೇವರು ಒಳ್ಳೇದು ಮಾಡಲಿ ಅಂತ ನಾನು ಶುಭವನ್ನು ಹಾರಿಸ್ತೇನೆ. Lot of social service and human service also. Our great leader MLA Shri N.A. Harris, under the leadership of him, our Shantinagar constituency already brother and sisters, one among us ourselves, and is doing lot of service to the humanity also. In his footpath, our Ravi sir is also doing the same work. Today, I am very proud that he has got minority block president. So he will take this new adventure and do lot of service to the society and community. And also there is no difference between human beings. We are all one, brother and sisters. ಕ್ಷೇತ್ರದಲ್ಲಿ ಯಾರನ್ನ ಏನು ಮಾಡಬೇಕು, ಅವರು 1.5 ಲಕ್ಷ 2 ಲಕ್ಷ ಜನನ ಹೆಸರು ಕರೆಯೋ ಆ ಥರ ಒಂದು ಪವರ್ಫುಲ್ ಲೀಡರ್ ನಮಗೆ ಸಿಗಿರೋದು ನಮಗೆ ಖಂಡಿತ ಅದೃಷ್ಟ. ಅದು ನಮಗೆ ಪದಗ್ರಹಣ ಮಾಡಿದ್ದಾರೆ. ಇವತ್ತು ಅಫಿಷಿಯಲ್ಲಾಗಿ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಇವತ್ತು ನಾವು ನಮ್ಮ ತಂಡದಲ್ಲಿ ಸೇರಿ ನಾವು ಇವತ್ತು ಪದಗ್ರಹಣ ಮಾಡಿಸ್ತಾ ಇದ್ವಿ. ಖಂಡಿತ ಒಂದು 20 ಜನಕ್ಕೆ ಮೇಲೆ ಪದಗ್ರಹಣ ಆಗ್ತಾ ಇದೆ. ಸಂತೋಷ ಆಗುತ್ತೆ. ಇವತ್ತು ನಮ್ಮ ಅಧ್ಯಕ್ಷರು ದೇವಳ್ಳ ಸಾಹೇಬರು ಬಂದಿದ್ದಾರೆ, ಆಮೇಲೆ ನಮ್ಮ ಯೋಗಾನಂದ ಸಾಹೇಬರು ಬಂದಿದ್ದಾರೆ, KPCC ತುಂಬ ಜನ ಎಲ್ಲ ಬಂದಿದ್ದಾರೆ. ನಮಗೆ ಸಂತೋಷ ಆಗುತ್ತೆ. ಇವರು ಖಂಡಿತ ನಮ್ಮ ಇಷ್ಟು ಆಶೀರ್ವಾದ ಇರದೆ ಅಂತ ಗೊತ್ತಾಗಿದ್ದರೆ ನಾನು 10 ವರ್ಷದ ಮುಂದೆ ಬರ್ತಾ ಇದ್ದೆ. ಖಂಡಿತ ನಾವು ಬಿಸ್ನೆಸ್ಸಲ್ಲಿ ನಾವು ನಮ್ಮದಂತೂ ಒಂದು ಇದನ್ನು ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಇವತ್ತು ಕಾಂಗ್ರೆಸ್ ಮುಖಾಂತರ ನಮ್ಮ ಶಾಸಕರು ಅವರ ಬ್ಲೆಸ್ಸಿಂಗ್ಸಲ್ಲಿ ಇವತ್ತು ನಾವು ಎಲ್ಲ ಒಂದು ಫ್ಯಾಮಿಲಿಯನ್ನು ನೋಡೋದಕ್ಕೆ ನಮಗೆ ಒಂದು ಒಳ್ಳೆಯ ಭಾಗ್ಯ ಅಂತ ಹೇಳ್ಬೋದು. ಖಂಡಿತ ನಾವು ನಮ್ಮ
ಕೊಟ್ಟರು ಈ ಹೊಣೆಗಾರಿಗಳನ್ನ ಖಂಡಿತ ನಾವು ಎತ್ಕೊಂಡು ಒಳ್ಳೆ ಸಕ್ಸಸ್ ಮಾಡ್ತೀವಿ ಅಂತ ಒಂದು ನಂಬಿಕೆಯಲ್ಲಿ ಎರಡು ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.
ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಿಸಿಸಿ ಪ್ರೆಸಿಡೆಂಟ್ ಸೆಂಟ್ರಲ್ ಶ್ರೀ ಮಾನ್ಯ ಶ್ರೀ ನಂದಕುಮಾರ್ ಅವರು ಆಗಮಿಸಿದ್ದಾರೆ. ಬರಲಿ ಜೋರಾದ ಚಪ್ಪಾಳೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಹಾಗೆ ಶ್ರೀ ಮಾನ್ಯ ಶ್ರೀ ಹಿದಯಾ ಉಲ್ಲಾ ಖಾನ್ ಡಿಸಿಸಿ ಪ್ರೆಸಿಡೆಂಟ್ ಅಂಡ್ ಮೈನಾರಿಟಿ ಇವರು ಕೂಡ ಬಂದಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಬರಲಿ ಜೋರಾದ ಚಪ್ಪಾಳೆ. ಹಾಗೆ ನಮ್ ಜೊತೆ ಇದ್ದಾರೆ ಜಾನಿ, ಶ್ರೀ ಮಾನ್ಯ ಶ್ರೀ ಜಾನಿ ಅವರು ಕೂಡ ಇದ್ದಾರೆ, ಎಕ್ಸ್ ಕಾರ್ಪೊರೇಟರ್ ಆಫ್ ದಮ್ಮಲೂರು ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ. ಬರ್ಲಿ ಜೋರಾದ ಚಪ್ಪಾಳೆ. ಹಾಗೆ ನಮ್ ಜೊತೆ ಇದ್ದಾರೆ ಶ್ರೀನಿವಾಸ್ ರೆಡ್ಡಿ, ಶ್ರೀ ಮಾನ್ಯ ಶ್ರೀ ಶ್ರೀನಿವಾಸ್ ರೆಡ್ಡಿ ಲೇಬರ್ ಶೆಲ್ ಇವರು ಕೂಡ ಮುಖ್ಯ ಅತಿಥಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಾಗಿದ್ದಾರೆ. ಬರ್ಲಿ ಜೋರಾದ ಚಪ್ಪಾಳೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ಕೆಲವೇ ಹೊತ್ತಿನಲ್ಲಿ ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಹೆನ್ನೆ ಹ್ಯಾರಿಸ್ ನವರು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ನಾವು ಎಲ್ಲರೂ ಸೇರಿ ಅವರನ್ನ ಬರಮಾಡಿಕೊಳ್ಳೋಣ. ಓಕೆ, ಈಗ ಆಡಿಯನ್ಸ್ ನಾವು ಎಲ್ಲರೂ ಎಷ್ಟೊತ್ತಿಗೆ ಬಂದಿದ್ದು? ಒಂದ್ 11 ಗಂಟೆಗೆ ಬಂದ್ವಾ? 11 ಗಂಟೆಗೆ ಬಂದ್ವಾ? ನಮ್ಮ ಸ್ವಪ್ನ ಮೆಲೋಡೀಸ್ ಅವರು 11 ಗಂಟೆಯಿಂದ 2 ಗಂಟೆ ಆಯ್ತು. ಒಬ್ಬರನ್ನು ಬೋರ್ ಮಾಡದೆ ನೀವು ನಮ್ಮನ್ನ ಮನರಂಜಿಸ್ತಿದ್ದೀರಿ. ನಿಮ್ಗೆ ತುಂಬಾ ಧನ್ಯವಾದಗಳು. ಸೊ ಈಗ ಕಂಟಿನ್ಯೂ ಮಾಡಿ ಸರ್, ಕಂಟಿನ್ಯೂ ಮಾಡಿ. ನನ್ನ ಹೆಂಡತಿ ಚಿತ್ರದೊಂದಿಗೆ ಕೇಳಿದರೆ ನಾನು ನನ್ನ ಹೆಂಡತಿ ಚಿತ್ರದ ಬರ್ಲಿ ಜೋರಾದ ಚಪ್ಪಾಳೆ. ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ನನ್ನ ತತ್ವ ಮನುಷ್ಯತ್ವನ ಪದಕ್ಕೆ ಪಾತ್ರರಾಗಿರುವಂತಹ ನಮ್ಮ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಹಾಗೂ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿಯ ಚೇರ್ಮನ್, ನಮ್ಮ ನಿಮ್ಮೆಲ್ಲರ ಅಚ್ಚು ಮೆಚ್ಚಿನ ಹೆಮ್ಮೆಯ ನಾಯಕ, ಜನಪ್ರಿಯ ಶಾಸಕರು ಎನ್ ಎ ಹ್ಯಾರಿಸ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಬರ್ಲಿ ಜೋರಾದ ಚಪ್ಪಾಳೆ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಸರ್. ನಾವು ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಹೆಮ್ಮೆಯ ನಮ್ಮ ಮಾನ್ಯ ಶ್ರೀ ಎನ್ ಎ ಹ್ಯಾರಿಸ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜೋರಾದ ಚಪ್ಪಾಳೆ ಮೂಲಕ ಅವರನ್ನ ಸ್ವಾಗತಿಸೋಣ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ. ಆನಂದ ನರ್ತನ ಗಣಪತಿಂ ಭಾವಯೇ, ಆನಂದ ನರ್ತನ ಗಣಪತಿಂ ಭಾವಯೇ, ಆನಂದ ನರ್ತನ ಗಣಪತಿಂ ಭಾವಯೇ, ಆನಂದ ನರ್ತನ ಗಣಪತಿಂ ಭಾವಯೇ, ಸದಾನಂದ ನರ್ತನ ಗಣಪತಿಂ ಭಾವಯೇ, ಸದಾನಂದ ನರ್ತನ ಗಣಪತಿಂ ಭಾವಯೇ, ಪರಮಾನಂದ ನರ್ತನ ಗಣಪತಿಂ ಭಾವಯೇ, ಪರಮಾನಂದ ನರ್ತನ ಗಣಪತಿಂ ಭಾವಯೇ, ಚಿದಾಕಾರ ಮೂಲಾಧಾರ ಓಂಕಾರ ಗಜವದನೌ ಪರಮಂ ಪರಮಾನಂದ ನರ್ತನ ಗಣಪತಿಂ ಭಾವಯೇ, ಚಿದಾಕಾರ ಮೂಲಾಧಾರ ಓಂಕಾರ
ಓಂಕಾರ ಗಜವದನೌ ಪರಮಂ ಪರಮಾನಂದ ನರ್ತನ ಗಣಪತಿಂ ಭಾವಯೇ ಸಾನಂದ ಮುನೀಂದ್ರ ಗಣನುತ ಶಿವಶಂಕರ ಮಾನಸ ವಿಲೀನ ಮಾನಂ ಸಾನಂದ ಮುನೀಂದ್ರ ಗಣನುತ ಶಿವಶಂಕರ ಮಾನಸ ವಿಲೀನ ಮಾನಂ ತಲ್ತ್ರಿಲಯ ಸಮನ್ವಿತ ಗಂಧರ್ವ ಚಾರುಣವರಾಣು ದೀಯಮಾನಂ ತಲ್ತ್ರಿಲಯ ಸಮನ್ವಿತ ಗಂಧರ್ವ ಚಾರುಣವರಾಣು ದೀಯಮಾನಂ ಜನಮಂದಾರಂ ಅನುಪಮ ದಿವ್ಯ ಕಳೇಬರ ಶೋಭಾಯಮಾನಂ ದೀನ ಜನಮಂದಾರಂ ಅನುಪಮ ದಿವ್ಯ ಕಳೇಬರ ಶೋಭಾಯಮಾನಂ ಭಾಸಮಾನಂ ಅಸಮಾನಂ ಭಜಮಾನಂ ಭಕ್ತಜನ ಸಮ್ಮಾನಂ ಭಾಸಮಾನಂ ಅಸಮಾನಂ ಭಜಮಾನಂ ಭಕ್ತಜನ ಸೋಮಾನಂ ಪಮಗ ಮಾಗ ಸರಿ ಸ ತಕ ಜಣೋ ದಿಮಿತ ಕಿಡ ತಳ್ಳಾಂಕುದ ಪಮಗ ಮಗ ಸರಿ ಸ ತಕ ಜಣೋ ದಿಮಿತ ಕಿಡ ತಳ್ಳಾಂಕುದ ತೀಣುತ ದೀನುತ ತಾಂ ತೈಯತಾಂ ದೀನುತ ದೀನುತ ತಾಂ ತೈಯತಾಂ ದೀನುತ ದೀನುತ ತಾಂ ತೈಯತಾಂ ತಾಂ ತಣಂ ದರಿತಾಂ ಗಜನಂ ತಣಂ ದರಿತಾಂ ತಣಂ ದರಿತಾಂ ತಗಜನಂ ತಣಂ ದರಿತಾಂ ತಣಂ ದರಿತಣಂ ತಣಂ ದರಿ ತರಿ 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 ದಿಮಿ 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 ಕಿಟ 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 ಜಣು 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 ನುತಕ ದಿಮಿ ಸರಸಿಜಂ ಮಗ ಪಮನಿಪ ಮರಕತನಿಭಂ ಮದಕರಿ ಮುಖಂ ಪ್ರಣವಲಲಿತಂ ಅಜಿತಂ ಅನಗಂ ಶುಭದಂ ಪರಮಂ ಕನಕಾಂಬರಧರ ಏಕದಂತಂ ಅಜಿತಂ ಅನಗಂ ಶುಭದಂ ಪರಮಂ ಕನಕಾಂಬರಧರ ಏಕದಂತಂ ತಗಜಣಂ ತಣಗದಿಮಿದಿ ತಗಜಣಂ ತಣಗದಿಮಿ ತಗಜಣಂ ತಣಗದಿಮಿತ ತಗಜಣಂ ತಣಗದಿಮಿದಿ ತಗಜಣಂ ತಣಗದಿಮಿ ತಗಜಣಂ ತಣಗದಿಮಿತೈ ತಗಜಣಂ ತಣಗದಿಮಿದಿ ತಗಜಣಂ ತಣಗದಿಮಿ ತಗಜಣಂ ತಣಗ ಪರಮಾನಂದ ನರ್ತನ ಗಣಪತಿಂ ಭಾವಯೇ ಚಿದಾಕಾರ ಮೂಲಾಧಾರ ಓಂಕಾರ ಗಜವದನೌ ಪರಮಂ ಪರಮಾನಂದ ನರ್ತನ ಗಣಪತಿಂ ಭಾವಯೇ
ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ದರ್ಶನ್ ರವರಿಗೆ. ಅದ್ಭುತವಾಗಿ ಒಂದು ಭರತನಾಟ್ಯವನ್ನ ಪ್ರಸ್ತುತಪಡಿಸಿದರೆ ದರ್ಶನ್ ಅವರೇ ನಿಮಗೆ ತುಂಬ ಧನ್ಯವಾದಗಳು. ಪಣಿಂದೆ ಸಪ ನಿಮ ಪಗ ಪಮಗರಿ ಸಗಮ ಪನಿ ರಿನಿ ಸಪ ನಿಮ ಪಗ ಪಮಗರಿ ಸಗಮ ಪನಿ ಸಗ ಮಗರಿ ಪನಿ ಸನಿದಪ ಸನ್ನೀರ ಮಗರಿ ಸರಿಗಮದನಿ ಗರಿ ಕನಕ ಸಭಗಿ நடனம் ஆடும் நடராஜ அவனுடன் சிவகாமி இருக்கும் மண்டபம் வந்து கனக சபையில் நடனம் ஆடும் நடராஜ அவனுடன் சிவகாமி இருக்கும் மண்டபம் வந்து கனக சபையில் நடனம் ஆடும் நடராஜ அவனுடன் சிவகாமி இருக்கும் மண்டபம் வந்து ஆனந்த தாண்டவம் ஆடும் சபேஷா ஆனந்த தாண்டவம் ஆடும் சபேஷா ஆனந்த தாண்டவம் ஆடும் சபேஷா ஆனந்த தாண்டவம் ஆடும் சபேஷா கிருஷ்ணதாசனுக்கு அருள் புரிவாயே கிருஷ்ணதாசனுக்கு அருள் புரிவாயே நித நிமா தக மதனி சரி மதனி ச மதனி ச நிதம சா நித நிமா தக மதனி சரி மதனி ச மதனி ச நிதம மதனி ச மதனி ச தனி ச நிச கரி நிச சனி நித மதனி கிருஷ்ணதாசனுக்கு அருள் புரிவாயே ஆனந்த நடேஷ கனக சபேஷ ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ದರ್ಶನ್ ರವರಿಗೆ. ಅದ್ಭುತವಾಗಿ ನಮ್ಮ ಮುಂದೆ ಒಂದು ಭರತನಾಟ್ಯವನ್ನ ಪ್ರಸ್ತುತಪಡಿಸಿದರೆ ಈಗ ನಮ್ಮ ಪದಗ್ರಹಣ ಕಾರ್ಯಕ್ರಮ ದೀಪ ಹಚ್ಚುವ ಮೂಲಕ ಚಾಲನೆಗೊಳ್ಳುತ್ತೆ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಿಮ್ಮೆಲ್ಲರ ಹಚ್ಚು ಮೆಚ್ಚಿನ ಶಾಸಕರಾದಂತಹ ಎನ್.ಎ. ಹ್ಯಾರಿಸ್ ಅವರು ಆಗಮಿಸಿದ್ದಾರೆ. ಅವ್ರನ್ನ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ, ಪ್ರೀತಿಯಿಂದ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಬರ್ಲಿ ಜೋರಾದ ಚಪ್ಪಾಳೆ. ಹಾಗೆ ಮಾನ್ಯ ಶ್ರೀ ನಂದಕುಮಾರ್ ಡಿಸಿಸಿ ಪ್ರೆಸಿಡೆಂಟ್ ಸೆಂಟ್ರಲ್ ಇವ್ರನ್ನು ಕೂಡ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಹಾಗೆ ಮಾನ್ಯ ಶ್ರೀ ಹಿದಯಾ ಉಲ್ಲಾ ಖಾನ್, ಮಾನ್ಯ ಶ್ರೀ MP ಮುನಿರಾಜ್, ಶ್ರೀಮತಿ ಸೌಮ್ಯ ಶಿವಕುಮಾರ್, ಮಾನ್ಯ ಶ್ರೀ ಮಂಜು ಇವರೆಲ್ಲರೂ ವೇದಿಕೆ ಮೇಲೆ ದಯಮಾಡಿ ಬರಬೇಕು. ವೇದಿಕೆ ಮೇಲೆ ಬಂದು ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮವನ್ನು ಚಾಲನೆಗೊಳಿಸಬೇಕು. ಹಾಗೂ ಮಿಸ್ಟರ್ ಜಾನಿ, ಮಾನ್ಯ ಶ್ರೀ ಜಾನಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಯೋಗಾನಂದ ಸ್ವಾಮೀಜಿ, ಸರಳ ಮೋಹನ್, ಮಾನ್ಯ ಶ್ರೀ ವಿಶ್ವನಾಥನ್, ಶ್ರೀಮತಿ ವಿನೋದ, ಮಾನ್ಯ ಶ್ರೀ ಶ್ರೀನಿವಾಸ ರೆಡ್ಡಿ ಅವರು ಕೂಡ ಎಲ್ಲರೂ ಪ್ರತಿಯೊಬ್ಬರು ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಇವರೆಲ್ಲರೂ ಕೂಡ ವೇದಿಕೆ ಮೇಲೆ ಬಂದು ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮವನ್ನ ಚಾಲನೆಗೊಳಿಸಬೇಕು. ಫ್ಯಾನ್ ಆಫ್ ಮಾಡಿ. ಬರ್ಲಿ ಜೋರಾದ ಚಪ್ಪಾಳೆ, ಪ್ರೀತಿಯ ಚಪ್ಪಾಳೆ ಬರ್ಲಿ ಎಲ್ಲರೂ ಸೇರಿ. ನಮ್ಮ ಜನಪ್ರಿಯ ಶಾಸಕರಾದಂತಹ ಎನ್.ಎ. ಹ್ಯಾರಿಸ್ ನವರು ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮವನ್ನ ಚಾಲನೆಗೊಂಡಿದೆ. ಇದೇ ಒಂದು ಪದ ಎಲ್ಲ ಸದಸ್ಯರು, ಎಲ್ಲ ಕಾರ್ಯಕರ್ತರು ಸೇರಿ ಒಂದು ಬೆಳಕನ್ನ ಚುಂಬಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮೂಡಿಬರಲಿ, ಹಾಗೆ ಪಕ್ಷಕ್ಕೂ ಮೂಡಿಬರಲಿ, ಎಲ್ಲದಕ್ಕೂ ಒಂದು ಒಳ್ಳೇದಾಗ್ಲಿ ಅಂತ ಹೇಳಿ ಒಳ್ಳೆ ದೀಪವನ್ನ ದಾರಿಯನ್ನ ತೋರಿ ದೀಪ ಹಚ್ತಾ ಇದ್ದಾರೆ. ಅಲ್ಲಿ ಸೌಮ್ಯ ಮೇಡಮ್ ಅವರು
ಅಲ್ಲಿ ಸೌಮ್ಯ ಮೇಡಮ್ ಮೇಡಮ್ ಮುಂದೆ ಬನ್ನಿ ಬರ್ಲಿ ಜೋರಾದ ಚಪ್ಪಾಳೆ. ಇದು ಪದಗ್ರಹಣ ಮಾಡಿ ಎಲ್ರಿಗೂ ಒಂದು ಅವರದೇ ಆದಂತಹ ಕೆಲಸ ಕಾರ್ಯಗಳು ಜವಾಬ್ದಾರಿಯ ವಹಿಸುವಂತಹ ಸಮಯ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಈ ಒಂದು ದೀಪ ಹಚ್ಚುವ ಮೂಲಕ ನಾವು ಕಾರ್ಯಕ್ರಮವನ್ನ ಚಾಲನೆಗೊಂಡಿದ್ದೇವೆ. ಈಗ ಧನ್ಯವಾದಗಳು ಸರ್. ದಯಮಾಡಿ ಎಲ್ಲರೂ ಕುಳಿತುಕೋಬೇಕಾಗಿ. MC-ನೇ ಜಾಸ್ತಿ ಟೈಮ್ ತಗೊಳ್ತಾ ಇದ್ದೀರಾ, ಎಲ್ಲರಿಗೂ ಹೊಟ್ಟೆ ಹಸಿತಾ ಇದೆ. ಬೇಗ ಕಾರ್ಯಕ್ರಮ ಮುಗಿಸಿ ಊಟ ಮಾಡಿಸೋದ್ ನೋಡಿ, ಇಲ್ಲ ಅಂದ್ರೆ ಊಟ ಮಾಡಿ ಕಾರ್ಯಕ್ರಮ ಮಾಡೋದ್ ನೋಡಿ. ಅರ್ಥ ಆಯ್ತಲ್ಲ? ನೀ ಇವಳು ಪೇಸಿಟ ನಮ್ಮ ಹೆಂಗೆ ಪೋಡ್ತು ಏನಪ್ಪ ಎಪ್ಪಡಿ ಪ್ರೋಗ್ರಾಮ್ ಇತ್ತು. ಓಕೆ, ಬೇಗ ಬೇಗ ಮುಗಿಸಿ ಎಲ್ರಿಗೂ ಹೊಟ್ಟೆ ಹಸಿದ. ಈಗ ಸ್ವಾಗತ ಭಾಷಣವನ್ನ ನಮ್ಮ ಮಾನ್ಯ ಶ್ರೀ MP ಮುನಿರಾಜನವರು ವೇದಿಕೆ ಮೇಲೆ ಬಂದು ಮಾಡಿಕೊಡ್ಬೇಕು. ಬ್ಲಾಕ್ ಅಧ್ಯಕ್ಷರು ದೊಮ್ಮಲೂರು ಮುನಿರಾಜು ಸರ್. ನಾವೇನು ಗೊತ್ತಿಲ್ವಾ? ಆತ್ಮೀಯ ಬಂಧುಗಳೇ, ದಯವಿಟ್ಟು ತಡವಾಗಿದ್ದಕ್ಕೆ ಶಾಸಕರ ಪರವಾಗಿ ನಾನು ಕ್ಷಮೆ ಯಾಚಿಸ್ತೇನೆ. ಕಾರ್ಯಭಾರದ ಒತ್ತಡದಿಂದ ನಮ್ಮ ಶಾಸಕರು ಸ್ವಲ್ಪ ತಡವಾಗಿ ಬಂದಿದ್ದಾರೆ. ಅದರಿಂದ ಅವರ ಪರವಾಗಿ ನಾನು ಕ್ಷಮೆ ಯಾಚಿಸಿ ಈ ಕಾರ್ಯಕ್ರಮವನ್ನು ಆದಷ್ಟು ಬೇಗನೆ ಮುಗಿಸಿ, ಈಗಾಗಲೇ 2.5 ಗಂಟೆ ಆಗಿದೆ. ಅದರಿಂದ ಹೆಚ್ಚಿಗೆ ಯಾರೂ ಭಾಷಣ ಮಾಡೋಕ್ಕೆ ಹೋಗೋದಿಲ್ಲ. ನಮ್ಮೆಲ್ಲರ ನೆಚ್ಚಿನ ಮೆಚ್ಚಿನ ಪ್ರೀತಿಯ ಶಾಸಕರಾದಂಥ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ NA ಹ್ಯಾರಿಸ್ ರವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ದೊಮ್ಲೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಬೆಂಗಳೂರು ನಗರ ಜಿಲ್ಲಾ ಪೂರ್ವ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಶ್ರೀಮಾನ್ ನಂದಕುಮಾರ್ ಅವರು ಆಗಮಿಸಿದ್ದಾರೆ. ಅವರನ್ನು ನಾನು ಸುಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಬೆಂಗಳೂರು ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಹಿದಾಯತುಲ್ಲಾ ಖಾನ್ ಅವರು ಬಂದಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಶಾಂತಿನಗರ ಬ್ಲಾಕ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಶಿವಕುಮಾರ್ ಅವರು ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ದೊಮ್ಲೂರು ವಾರ್ಡಿನ ಮಾಜಿ ಕಾರ್ಪೊರೇಟರ್ ಆದಂಥ ಜಾನಕಿರಾಮ್ ಅವರು ಬಂದಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೆಲ್ಲರ ಪಕ್ಕದ ಅಗರಂ ವಾರ್ಡಿನ ಕಾರ್ಪೊರೇಟರ್ ಆದಂಥ ಮಾಜಿ ಕಾರ್ಪೊರೇಟರ್ ಆದಂಥ ಸರಳಾಮೋಹನ್ ಅವರು ಬಂದಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಬೆಂಗಳೂರು ಜಿಲ್ಲಾ ಪೂರ್ವ ತಾಲೂಕಿನ ನಗರದ ಲೇಬರ್ ಸೆಲ್ ಅಧ್ಯಕ್ಷರಾದಂಥ ಶ್ರೀನಿವಾಸ ರೆಡ್ಡಿ ಅವರು ಬಂದಿದ್ದಾರೆ. ಅವ್ರಿಗೂ ನಾನು ಸ್ವಾಗತ ವಹಿಸುತ್ತೇನೆ. ಹಾಗೂ ಶಾಂತಿನಗರ ಇಂಪ್ಲಿಮೆಂಟ್ ಕಮಿಟಿ ಚೇರ್ಮನ್ ಆದಂಥ ಮಂಜು ರಾಮಮೂರ್ತಿ ಅವರು ಬಂದಿದ್ದಾರೆ. ಅವ್ರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಪಕ್ಷದ ಎಲ್ಲ ವಾರ್ಡಿನ ಅಧ್ಯಕ್ಷರುಗಳು, ಮುಖಂಡರುಗಳು, ನಾಯಕರುಗಳು, ಪದಾಧಿಕಾರಿಗಳು, ಕಾರ್ಯಕರ್ತರಿಗೆ ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಕಾರ್ಯಕ್ರಮದ ಹಾಗೂ ನಮ್ಮೆಲ್ಲರ ನಾಯಕರು ಹಾಗೂ ಆಧ್ಯಾತ್ಮಿಕ ಗುರುಗಳಾದಂಥ ಸನ್ಮಾನ್ಯ ಯೋಗಾನಂದ ಸ್ವಾಮಿಗಳು ಬಂದಿದ್ದಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂಥ ಎಲ್ಲ ವಾರ್ಡಿನ ಅಧ್ಯಕ್ಷರುಗಳಿಗೆ ಎಲ್ಲರಿಗೂ ನಾನು
ದಯವಿಟ್ಟು ಎಲ್ಲ ವಾರ್ಡ್ ಅಧ್ಯಕ್ಷರುಗಳು ವೇದಿಕೆ ಮೇಲೆ ಬರಬೇಕು. ನಾನು ಮತ್ತೊಮ್ಮೆ ಹೇಳಲಿಕ್ಕೆ ಟೈಮ್ ಇಲ್ಲ. ಈಗ ಕಾರ್ಯಕ್ರಮ ಉದ್ದೇಶ ಏನು ಅಂತ ಹೇಳಿದ್ರೆ, ಪಕ್ಷದ ಸಂಘಟನೆ ವಿವಿಧ ಹಂತಗಳಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರ ಆದೇಶದ ಮೇರೆಗೆ ನಮ್ಮ ನೆಚ್ಚಿನ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ. ಈ ಕಾರ್ಯಕ್ರಮ ದೊಮ್ಲೂರು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ನೇಮಕಾತಿಯನ್ನ ಇಂದು ಅಧಿಕೃತವಾಗಿ ನಮ್ಮ ಶಾಸಕರು ಶ್ರೀ ರವಿ ಅವರಿಗೆ ನೇಮಕ ಮಾಡಿದ್ದಾರೆ. ಆ ಘೋಷಣೆಯನ್ನ ಇವತ್ತು ಮಾಡಲಿದ್ದಾರೆ. ಅದೇ ರೀತಿ ಪದಾಧಿಕಾರಿಗಳ ಎಲ್ಲರನ್ನು ಇವತ್ತು ಅವರ ಮಾರ್ಗದರ್ಶನದಲ್ಲಿ ನಾವು ನೇಮಕದ ಆದೇಶ ಪತ್ರವನ್ನ ನೀಡುತ್ತಿದ್ದೇವೆ. ಈಗ ಭಾಷಣ ಮಾಡಲಿಕ್ಕೆ ಕಾಲಾವಕಾಶ ಕಡಿಮೆ ಇದೆ. ನಾನು ಒಂದೇ ಮಾತು ಹೇಳೋದು, ಪಕ್ಷದ ಅಧ್ಯಕ್ಷರುಗಳು ಪದಾಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನು ತಗೊಂಡು ಮುಂದಿನ ಚುನಾವಣೆಗೆ ಸಂಘಟಿತರಾಗಬೇಕು ಅಂತೇಳಿ ನಾಲ್ಕು ಅಧ್ಯಕ್ಷನಾಗಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಈಗ ನಮ್ಮ ಮುಂದಿನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಬರ್ಲಿ ಜೋರಾದ ಚಪ್ಪಾಳೆ. ಸ್ವಾಗತ ಭಾಷಣವನ್ನ ಮಾಡಿಕೊಟ್ಟಂತಹ ನಮ್ಮ ಮುನ್ರಾಜು ಸರ್ಗೆ. ಈಗ ನಮ್ಮ ಆಧ್ಯಾತ್ಮಿಕ ಗುರುಗಳಾದಂಥ ಯೋಗಾನಂದ ಸ್ವಾಮಿಗಳು ಅಧಿಕೃತವಾಗಿ ತಮ್ಮನ್ನು ಉದ್ದೇಶಿಸಿ ಎರಡು ಮಾತನಾಡಬೇಕಂತ ಅವರಲ್ಲಿ ಕಳಕಳಿಯಿಂದ ಪ್ರಾರ್ಥಿಸಿಕೊಳ್ತೇವೆ. Respected BDA Chairman and MLA Shantinagar constituency, and my dear brother and sisters, congratulations to our Ravi sir is taking over today as minority block president. Our constituency MLA Shriman N.A. Harris sir is doing lot of social service, human service, everybody knows. Under his able guidance, Sri Ravi sir is taking over this post. Definitely he will do the best. Congratulations to him once again. I'll pray Almighty to give him strength. Great work are performed not by strength, but by perseverance, they used to say. So, தமிழ்ல ஒரு திருக்குறள், அற்புதமான திருக்குறள், அருமை உடைத்தென்று அசாமை வேண்டும், பெருமை முயற்சி தரும். அதாவது நாம் செய்கின்ற எந்த தொழிலும் தன்னம்பிக்கை இல்லாமல் நிச்சயமாக இந்த தொழிலை நான் செய்து முடிப்பேன் என்ற நம்பிக்கையுடன் செய்தால் அது வலிமை தரும், வெற்றி தரும் மற்றும் பெருமையும் தரும் என்ற திருக்குறள் வாக்கிற்கிணங்க அவருக்கு இன்னொரு முறை ஆண்டவன் எல்லா நலமும் வளமும் தர வேண்டும் என்று சொல்லி நம்முடைய எம்எல்ஏ அவர்களுடைய ஆசீரும் பூர்ணமாக அவருக்கு இருந்து நல்ல ஒரு வழியை அவருக்கு காட்டுவார், அவரும் செய்வார் என்ற நம்பிக்கையுடன் அவருக்கு நல்வாழ்த்துக்களை கூறிக்கொண்டு விடைபெறுகிறேன். நன்றி, வணக்கம். ಧನ್ಯವಾದಗಳು ಸರ್ ನಿಮ್ಮ ಅದ್ಭುತವಾದ ಮಾತುಗಳಿಗೆ. ಈಗ ನಮ್ಮ ರೆವರೆಂಟ್ ಕಾನಿಕರಾಜ್ ಸರ್, ನೀವು ಒಂದೆರಡು ಮಾತಾಡಬೇಕು. ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ರೆವರೆಂಟ್ ಕಾನಿಕರಾಜ್ ಸರ್ ಅವ್ರಿಗೆ. ಸರ್ ನೀವು ಕೂಡ ಒಂದೆರಡು ಮಾತಾಡಬೇಕು. Thank you. Good afternoon, everyone. On this very auspicious day, by the grace of God, I would like to welcome our dear dignitary Harris Sirji and all the dignitaries. It's a wonderful ceremony today. We have come to witness the oath taking of our dear brother Ravi. I would like to tell a few things about him. He is a very vibrant and dynamic emerging leader. So this will be his first day, and as he is going to take over the small position,
I pray to the Almighty God that He will excel in all the areas that is being rendered by the society and all the elders and respected dignitaries. With God's grace, in Bible it says, not by might nor by power, but by the Spirit of God and by the grace of God. I pray that God's grace shall be upon him so that he will do valiantly and excellently. And I once again congratulate our dear brother Ravi that he may soar higher and higher, serving all kinds of people, not letting anyone down, but uplifting everyone by the grace of God. So once again, congratulations and God bless you. ಧನ್ಯವಾದಗಳು ಸರ್. ಈಗ ತಡ ಮಾಡೋದು ಬೇಡ ಅಂತ ಹೇಳಿ ನಮ್ಮ ಡೈನಾಮಿಕ್ ಹೀರೋ ಆದಂತಹ ನಮ್ಮ ಹ್ಯಾರಿಸ್ ಅವರು ಮಾತಾಡಬೇಕು ಅಂತ ಎರಡು ಮಾತು. ನನಗೆ ಕೊಟ್ಟಿದ್ದಾರೆ ಅಂದ್ರೆ ನಿಮಗೆ ಊಟ ಬೇಗ ಸಿಗುತ್ತೆ ಅಂತ. ಆತ್ಮೀಯ ಬಂಧುಗಳೇ, ಬಂದಿರುವಂತ ಎಲ್ಲ ಸಹೋದರ ಸಹೋದರಿಯರೇ, ಯುವಕ ಮಿತ್ರರೇ, ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರೇ, ಇವತ್ತು ದೊಮ್ಲೂರು ಅಲ್ಪಸಂಖ್ಯಾತರ ಘಟಕದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೀವಿ. ನಿಮ್ಮೆಲ್ರಿಗೂ ಗೊತ್ತಿದೆ, ನಮ್ಮ ರವಿ ಅಧ್ಯಕ್ಷನಾಗಿ ನೇಮಕವಾಗಿದ್ದಾರೆ. ಮೊದಲನೇ ಕಾರ್ಯಕ್ರಮ ರವಿ ಮಾಡ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಮಾಡಿದ್ದೀರಿ ರವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಳೂರು ನಗರ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರು ಹಿದಾಯತ್ ಅವರು ಬಂದಿದ್ದಾರೆ. ಅವರೊಂದು ಪರಿಚಯ ಮಾಡ್ಬಿಡ್ತೀನಿ, ಹಿದಾಯತ್ ಅಂತ ಗೊತ್ತಾಗ್ಬೇಕಲ್ಲ. ಹಾಗೆ ನಮ್ಮ DCC ಅಧ್ಯಕ್ಷರು ಇದ್ದಾರೆ, ಇನ್ನು ಅದು ಹೇಳಲಿಲ್ಲ ಅಂತ ಅವ್ರ ಮತ್ತೆ ಸಿಟ್ ಮಾಡ್ಕೊಳ್ಳೋದು ಬೇಡ. ನಂದಕುಮಾರ್ ಅವರು ಇದ್ದಾರೆ. ಹಾಗೆ ಸ್ವಾಮೀಜಿ ಯೋಗಾನಂದ ಅವರು ಈಗ ತಾನೇ ಮಾತಾಡಿದ್ರು. ಪಾಸ್ಟರ್ ಕಾಣಿಕರಾಜ್ ಪಾಸ್ಟರ್ ಇದ್ದಾರೆ. ಅದೇನೋ ಉನ್ನಪತಿ ಸೊನ್ನಾರು, ಉನ್ನಪತಿ ನಲ್ಲ ತಿರಿஞ்சுತಾನೆ நம்ம ಇದು ಕೊಡ್ತಿರ್ಕರು ಅವನಿಗೆ ಏನ ಪಾಸ್ಟರ್. ಸೊ ಮತ್ತು ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರೇ, ಅಲ್ಪಸಂಖ್ಯಾತ ಘಟಕವನ್ನ ಅಂದ್ರೆ ಅಲ್ಪಸಂಖ್ಯಾತ ಘಟಕದಲ್ಲಿ ಯಾರ್ಯಾರು ಬರ್ತಾರೆ ಅಂತ ನೀವು ತಿಳ್ಕೋಬೇಕು. ಇದರಲ್ಲಿ ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು, ಜೈನ್ಸು, ಬುದ್ಧಿಸ್ಟು, ಸಿಕ್ಕು, ಈ ತರ ನಂಬರಲ್ಲಿ ಕಮ್ಮಿ ಇರುವಂತವ್ರು, ಜನಸಂಖ್ಯೆ ನಂಬರಲ್ಲಿ ಜನಸಂಖ್ಯೆ ಎಷ್ಟು ಯಾರ್ದು ಕಮ್ಮಿ ಇದೆ ಅವ್ರನ್ನ ಅಲ್ಪಸಂಖ್ಯಾತರು ಅಂತ ಹೇಳ್ತೀವಿ ನಾವು. ಸೊ ಆ ಅಲ್ಪಸಂಖ್ಯಾತ ಘಟಕ, ಯಾಕೆಂದ್ರೆ ಅದರಲ್ಲಿ ಮುಸ್ಲಿಮು, ಕ್ರಿಶ್ಚಿಯನು ಎಲ್ಲರೂ ಸೇರ್ತಾರೆ. ಹಾಗಾಗಿ ಆ ಘಟಕವನ್ನ ಮಾಡಿ ಆ ಘಟಕಕ್ಕೆ ಒಂದು ಅಧ್ಯಕ್ಷನಾಗಿ ನಾವು ರವಿಯನ್ನ ನೇಮಕ ಮಾಡ್ತಾ ಇದ್ದೀವಿ. ಅಂದ್ರೆ ಆ ಜನಾಂಗವನ್ನ ಒಗ್ಗೂಡಿಸಿ ನೋಡಿ, ಇಲ್ಲಿ ಯಾರಿಗೂ ವ್ಯತ್ಯಾಸ ಇಲ್ಲ. ಕಾಂಗ್ರೆಸ್ ಅಲ್ಲಿ ಎಲ್ಲರೂ ಇದ್ದಾರೆ. ಕಾಂಗ್ರೆಸ್ ಬೈ ದ ಪೀಪಲ್ ಫಾರ್ ದ ಪೀಪಲ್, ಅದರಲ್ಲಿ ಯಾರನ್ನೂ ಬಿಡಲ್ಲ ನಾವು. ಅದರಲ್ಲಿ SC/ST ಘಟಕ ಇದೆ, ಹಿಂದುಳಿದ ವರ್ಗದ ಘಟಕ ಇದೆ, ಆಮೇಲೆ ಮೈನ್ ಕಾಂಗ್ರೆಸ್ ಅಲ್ಲಿ ಎಲ್ಲರೂ ಇದ್ದಾರೆ. ಅದು ಬಿಟ್ರೆ ಅಡ್ವೊಕೇಟ್ಸ್ ಇದ್ದಾರೆ, ಡಾಕ್ಟರ್ಸ್ ಕಾಂಗ್ರೆಸ್ ಇದೆ, ಲೇಬರ್ ಸೆಲ್ ಇದೆ, ವರ್ಕರ್ಸ್ ಯೂನಿಯನ್ ಇದೆ. ಈ ತರ ಎಲ್ಲಾರನ್ನು ಸಮಾಜದಲ್ಲಿ ಇರುವಂತ, ನಾವು ಎಲ್ಲಿವರೆಗೂ ಅಂದ್ರೆ ಫುಟ್ಪಾತ್ ಅಲ್ಲಿ ಇರೋರ್ದು ಕೂಡ ಕಾಂಗ್ರೆಸ್ ಮಾಡಿದೀವಿ ನಾವು. ಸ್ಟ್ರೀಟ್ ವೆಂಡರ್ಸ್, ಹಾಗೆ ಅಪಾರ್ಟ್ಮೆಂಟ್ ಅಲ್ಲಿ ಇರೋರು ಕಾಂಗ್ರೆಸ್ ಕೂಡ ಇದೆ. ಸೊ ಹಾಗಾಗಿ ಎಲ್ಲರನ್ನ ಒಗ್ಗೂಡಿಸುವಂತದ್ದು ಇದು ನಮ್ಮ DK ಶಿವಕುಮಾರ್ ಅವರು ಹೇಳ್ತಾ ಇರ್ತಾರೆ, ಕಾಂಗ್ರೆಸ್ನ ಚರಿತ್ರೆ ಈ ದೇಶದ ಚರಿತ್ರೆ ಅಂತ. ಹಾಗಾಗಿ ಕಾಂಗ್ರೆಸ್ ಅಂದ್ರೆ ಇಂಡಿಯಾ, ಇಂಡಿಯಾ ಅಂದ್ರೆ ಕಾಂಗ್ರೆಸ್. ಇದ್ರ ಬಗ್ಗೆ ನಮ್ಗೆ ಯಾರಿಗೂ ಸಂಶಯ ಬೇಕಾಗಿಲ್ಲ. ಇತ್ತೀಚೆಗೆ ಬೇರೆ ಪಕ್ಷಗಳು ಬಂದು ನಾವೇನೋ ಮಾಡ್ತೀವಿ, ಮಾಡ್ತಾ ಇದೀವಿ, ಮಾಡಿದೀವಿ, ಅವ್ರೇನು ಮಾಡಿಲ್ಲ, ನೆಹರು ಏನ್ ಮಾಡಿದ್ರು, ಗಾಂಧಿ ಏನ್ ಮಾಡಿದ್ರು ಅಂತ ಇವರು ಮೊನ್ನೆ ಬಂದು ಮಾತಾಡ್ತಾ ಇರುವಂತದ್ದು. ನಮ್ಮ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಪಾರ್ಲಿಮೆಂಟ್ ಅಲ್ಲಿ ಕೇಳಿದ್ರು, ಆಯ್ತು ಬಿಡಪ್ಪ ನೆಹರು ಇವ್ರ ಬಗ್ಗೆ ಎಲ್ಲ ನೀವೇನ್ ಮಾಡಿದಿರ ಮಾತಾಡ್ರಿ ಅಂತ ಹೇಳಿದ್ರು ಮೊನ್ನೆ. ನೀವು 10 ವರ್ಷ ಆಯ್ತಲ್ಲ ಬಂದು, ಅದೇನ್ ಮಾಡಿದೀರಾ ಅನ್ನೋದು ಹೇಳಿ ಅಂದ್ರೆ ಇವರಿಗೆ ಮಾತಾಡ್ಲಿಕ್ಕೆ ಏನೂ ಇಲ್ಲ. ಮತ್ತೆ
ಅದೇ ದೇವಸ್ಥಾನ, ಅದೇ ಮಸೀದಿ, ಅದೇ ವಕ್ಫ್ ಬೋರ್ಡು, ಅದೇ ಪಾಕಿಸ್ತಾನ, ಅದೇ ಬಾಂಗ್ಲಾದೇಶ್. ಇದು ಬಿಟ್ರೆ ನಿಮ್ಮ ಬಗ್ಗೆ ನಮ್ಮ ಬಗ್ಗೆ ಮಾತಾಡಲ್ಲ ಅವರು. ನಮ್ ಕಷ್ಟ ಸುಖ ಅವ್ರು ಹೇಳಲ್ಲ. ಚುನಾವಣೆಯಲ್ಲಿ ಬರಕ್ ಮೊದಲು ಏನ್ ಹೇಳಿದ್ರು ಥಾಮಸ್? 15 ಲಕ್ಷ ಅಕೌಂಟ್ಗೆ ಹಾಕ್ತೀನಿ ಅಂದ್ರು. ಈಗ ಅದ್ರ ಬಗ್ಗೆ ಮಾತಾಡ್ತಾರ? ಮಾತೇ ಆಡಲ್ಲ ಅದ್ರ ಬಗ್ಗೆ ಈಗ. ಸೊ ಅವ್ರ ಉದ್ದೇಶ ನಮ್ಮ ಪರವಾಗಿಲ್ಲ, ಅವ್ರು ನಮಗೋಸ್ಕರ ಕೆಲಸ ಮಾಡೋದು ಇಲ್ಲ. ಇವತ್ತು ನಮ್ಮ ಸರ್ಕಾರ ಈ ರಾಜ್ಯದಲ್ಲಿದೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಮುಖ್ಯಮಂತ್ರಿ, 2ನೇ ಬಾರಿ ಮುಖ್ಯಮಂತ್ರಿ ಆಗಿ ಬಂದಿದ್ದಾರೆ. DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ನಾವು 5 ಗ್ಯಾರಂಟಿಯನ್ನ ಕೊಟ್ವಿ. ನಾವು ಚುನಾವಣೆಗಿಂತ ಮೊದಲು 5 ಗ್ಯಾರಂಟಿ ನಮ್ಮ ಅಧ್ಯಕ್ಷರು, ನಮ್ಮ ವಿರೋಧ ಪಕ್ಷ ನಾಯಕರಾಗಿದ್ದಂತ ಸಿದ್ದರಾಮಯ್ಯನವರು ಸಿಗ್ನೇಚರ್ ಹಾಕಿ ನಮ್ಮ ಮನೆ ಮನೆಗೆ ಕೊಟ್ಟು ಕಳಿಸಿದ್ರೋ ಇಲ್ವೋ? 5 ಗ್ಯಾರಂಟಿ, 2,000 ರೂಪಾಯಿ ಪ್ರತಿ ನಮ್ಮ ಸಹೋದರಿಯರಿಗೆ, ಪ್ರತಿ ಮನೆ ನಡೆಸ್ತು ಅಂತ ಗೃಹಿಣಿಗೆ 2,000 ರೂಪಾಯಿ, 200 ಯೂನಿಟ್ ಕರೆಂಟ್ ಫ್ರೀ, ಶ್ರೀ ಶಕ್ತಿ ಅಂತ ಹೇಳಿ ಬಸ್ಸಲ್ಲಿ, ಇಡೀ ರಾಜ್ಯದಲ್ಲಿ ಬಸ್ಸಲ್ಲಿ ನೀವೆಲ್ಲ ಫ್ರೀ ಆಗಿ ಓಡಾಡ್ತಾ ಇದ್ದೀರಾ ಅಲ್ವಾ? 10 kg ಅಕ್ಕಿ. ಯುವಕರಿಗೆ ಕೆಲಸ ಇಲ್ಲ, ಓದಿ ಅಂತೀವಿ, ಇವ್ರ ಕೈಯಲ್ಲಿ ಕೆಲಸ ಕೊಡ್ಸಕ್ ಆಗ್ತಾ ಇಲ್ಲ. ಯುವಕರಿಗೆ ಯುವ ನಿಧಿ ಅಂತ ಹೇಳಿ 3,000 ರೂಪಾಯಿ ಡಿಗ್ರಿ ಹೋಲ್ಡರ್ಗೆ, 1,500 ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಗೆ. ಇವತ್ತು 5 ಗ್ಯಾರಂಟಿ ನಾವೇನು ಹೇಳಿದ್ವಿ ಅದು ಸಿಗ್ತಾ ಇದೆ ತಾನೆ ಎಲ್ರಿಗೂ? ನುಡಿದಂತೆ ನಡೆಯುವಂತ ಪಕ್ಷ, ನುಡಿದಂತೆ ನಡೆಯುವಂತ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್, ಅದು ನಿಮ್ಮ ಪಕ್ಷ ಅಂತ ಅರ್ಥ ಮಾಡ್ಕೊಳ್ಳಿ ನೀವು. ಯುವಕರಿಗೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ನಮ್ಮ ಪ್ರಧಾನಮಂತ್ರಿಗಳು. ವರ್ಷಕ್ಕೆ 2 ಕೋಟಿ ಅಂದ್ರೆ ಎವ್ರಿ ಇಯರ್ 2 crores ಜಾಬ್. 2 ಲಕ್ಷ ಕೆಲಸ ಕೂಡ ಅವ್ರ ಕೈಯಲ್ಲಿ ಕೊಡ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ, ಆಯ್ತಾ? ಹಾಗಾಗಿನೇ ನಾವು ಗ್ಯಾರಂಟಿ ಕೊಟ್ಟಿದ್ದು, ಯುವಕರಿಗೆ ಕೆಲಸ ಇಲ್ಲ, ಅವ್ರಿಗೆ ಕೆಲಸ ಸಿಗೋವರೆಗೂ ಸಹಾಯಧನ ಕೊಡಬೇಕು ಅಂತೇಳಿ. ಇವತ್ತು ಇದೆಲ್ಲ ಕಾರ್ಯಕ್ರಮ ನೀವು ನಮ್ಮ ಮಹಿಳೆಯರು ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಿದ್ರೆ ಬಸ್ಸಲ್ಲಿ ಓಡಾಡ್ತಾ ಇದ್ದೀರಾ. ನೀವು ಆಲೋಚನೆ ಮಾಡಿ ನೋಡಿ, ಹಿಂದೆ ಬಸ್ ಇರ್ಲಿಲ್ವಾ? ಹಿಂದೆ ಬಿಜೆಪಿ ಸರ್ಕಾರ ಇತ್ತಲ್ಲ, ಅವಾಗ ಬಸ್ ಇರ್ಲಿಲ್ವಾ? ನಾವೇನು ಹೊಸದಾಗಿ ಈಗ ಬಸ್ ತಗೊಂಡ್ ಬಂದ್ವಾ? ರೋಡ್ ಇರ್ಲಿಲ್ವಾ? ಇದೇ ರೋಡ್ ಇತ್ತು, ಇದೇ ಬಸ್ ಇತ್ತು, ಇದೇ ಅಧಿಕಾರ ಇತ್ತು, ಇದೇ ಸರ್ಕಾರ ಇತ್ತು. ಬಿಜೆಪಿ ಸರ್ಕಾರ ಇತ್ತು, ಕಾಂಗ್ರೆಸ್ ಅಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ನಿಮ್ ಪರವಾಗಿ ಆಲೋಚನೆ ಮಾಡಿ ಇದನ್ನ ಉಚಿತವಾಗಿ ನಿಮ್ ಮಾಡ್ಕೊಟ್ಟಿದೆ. ಸಟ್ಟಿ ಕೈ ತಟ್ಟಬೇಕು ತಾನೆ ಜೋರಾಗಿ, ಅಟ್ಲೀಸ್ಟ್ ಬಸ್ಸಲ್ಲಿ ಹೋಗೋರಾದ್ರೂ ತಟ್ಟಬೇಕಲ್ಲ. ಕೈ ತಟ್ಟಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ. ನನಗೂ ಮಾತಾಡಕ್ಕೆ ಸ್ವಲ್ಪ ಇನ್ನೂ ಜಾಸ್ತಿ ಸರ್ಕ್ಯುಲೇಷನ್ ಬರುತ್ತೆ. ಫ್ರೀ ಆಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದೀರಾ. ಇದು ಯೋಚನೆ ಮಾಡಿ ನೋಡಿ ನೀವು. ಬಿಜೆಪಿ ಅವರಿಗೆ, ನಮಗೆ ಅಂದ್ರೆ ಕಷ್ಟದಲ್ಲಿರೋರಿಗೆ, ಬಡವರಿಗೆ ಸಹಾಯ ಮಾಡಬೇಕು ಅನ್ನೋ ಉದ್ದೇಶನೇ ಇಲ್ಲ ಅವ್ರಿಗೆ. 200 ಯೂನಿಟ್ ಕರೆಂಟ್ ಫ್ರೀ ಆಗಿ ಕೊಡ್ತಾ ಇದ್ದೀವಿ. ಏನು ಹೊಸ ಲೈನ್ ಹಾಕಿದ್ವಾ ನಾವು? ಕರೆಂಟ್ ಏನ್ ಈಗ ನಾವೇನೋ ರೆಡಿ ಮಾಡಿದ್ವಾ? ಹೇಳಿ. ಅದೇ ಲೈನು, ಅದೇ ಮೀಟ್ರು, ಅದೇ ಮನೆ, ಅಲ್ಲೇ ನಾವು ನಿಮ್ಗೆ 200 ಯೂನಿಟ್ ಫ್ರೀ ಆಗಿ ಕೊಡ್ತಾ ಇದ್ದೀವಿ. ಅಂದ್ರೆ ನೀವು ಆಲೋಚನೆ ಮಾಡಬೇಕು, ಇವ್ರಿಗಂತ ಉದ್ದೇಶನೇ ಇರ್ಲಿಲ್ಲ. ಬಡ ಜನ ಕಷ್ಟ ಪಡ್ತಾರೆ, ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋದೇ ಇರ್ಲಿಲ್ಲ ಅವ್ರಿಗೆ. ಹಾಗಾಗಿ ಅವ್ರು ಏನು ಇದ್ರ ಬಗ್ಗೆ ಆಲೋಚನೆ ಕೂಡ ಮಾಡಿಲ್ಲ. ಕಾಂಗ್ರೆಸ್ ಪಕ್ಷ ನಿಮ್ ಪರವಾಗಿ ಕೊಡ್ತೀವಿ ಅಂತ ಹೇಳಿ ಅದನ್ನ ಕೊಡ್ತಾ ಇದ್ದೀವಿ. ಆಲೋಚನೆ ಮಾಡಿ ನೋಡಿ ನೀವು. ಇದು ಕೇವಲ ರಾಜಕೀಯ. ಅವ್ರು ಹೇಳ್ತಾರೆ ಫ್ರೀ ಬೀಸ್ ಕೊಡ್ತೀರಾ, ಇನ್ನೊಂದು ಕೊಡ್ತೀರಾ ಅಂತ. ಸ್ವಲ್ಪ ಹೊಟ್ಟೆ ತುಂಬಿರೋರು ಫ್ರೀ ಬೀಸು, ಆ ಹೊಟ್ಟೆ ತುಂಬಿರೋರು ಕೊಟ್ರೆ ಫ್ರೀ ಬೀಸು. ಇದು ಕಷ್ಟಪಡೋ ಜನಕ್ಕೆ ಕೊಡ್ತಾ ಇರುವಂತದ್ದು. ನಮ್ಮ ದೇಶದಲ್ಲಿ ಬೆಲೆ ಏರಿಕೆ ಎಲ್ಲಿಗೆ ಹೋಗಿದೆ ಹೇಳಿ? ಯಾವ್ದಾದ್ರು ಪದಾರ್ಥಕ್ಕೆ ಬೆಲೆ ಕಮ್ಮಿ ಆಗಿದೆಯಾ? ಗ್ಯಾಸ್ 350 ರೂಪಾಯಿ ಇತ್ತು. ಯಾರು? ನಮ್ಮ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಇದ್ರು. ಇವರು ಗೆದ್ದು ಬಂದ್ರು, ನಾನು ಹಂಗ್ ಮಾಡ್ಬಿಡ್ತೀನಿ, ಸಬ್ಸಿಡಿ ತೆಗಿತೀನಿ, ನೋ ಸಬ್ಸಿಡಿ, ಗ್ಯಾಸ್ ಇನ್ನೂ ಕಮ್ಮಿ ಕೊಡ್ತೀನಿ, ಎಲ್ಲ ಅಡ್ವರ್ಟೈಸ್ಮೆಂಟ್, ಎಲ್ಲ ಪೆಟ್ರೋಲ್ ಬಂಕ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಇತ್ತು ತಾನೆ. 350 ಇತ್ತು, 340 ಇತ್ತು. ಇವತ್ತು 1100 ರೂಪಾಯಿ. ಎಲೆಕ್ಷನ್ ಬರುವಾಗ ಮಾತ್ರ 100 ರೂಪಾಯಿ ಕಮ್ಮಿ ಮಾಡ್ತಾರೆ. ಎಲೆಕ್ಷನ್ ಬರುವಾಗ 100-200 ರೂಪಾಯಿ ಕಮ್ಮಿ ಮಾಡ್ತಾರೆ. ಇದು ನಾಟಕ ಅಲ್ವಾ? ಹೇಳಿ ನೀವೇ. ಏನ್ ಹೇಳಿದ್ರು? ನಮಗೆಲ್ರಿಗೂ ಹೇಳಿದ್ದೇನು?
ನಾವು ಗ್ಯಾಸ್ ಸಬ್ಸಿಡಿ ಬೇಡ, ಯಾಕೆ ಸಬ್ಸಿಡಿ, ಎಲ್ಲರಿಗೂ ಕಮ್ಮಿ ಕೊಡ್ತೀವಿ, 350 ರೂಪಾಯಿ ಜಾಸ್ತಿ ಆಯ್ತು ಅಂತ. ಇವತ್ತು ನೀವೆಲ್ಲ ಎಷ್ಟಕ್ಕೆ ತಗೊಳ್ತೀರಾ ಗ್ಯಾಸ್? 1100 1100 ವರೆಗೂ ಹೋಗಿತ್ತು ತಾನೆ. ಈಗ 850 ಈ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ಕಮ್ಮಿ ಮಾಡಿದ್ದಾರೆ. ಸೊ ಇದಿಷ್ಟು ನಾಟಕ. ನೀವು ಆಲೋಚನೆ ಮಾಡಬೇಕು, ನಮ್ಮನ್ನ ಇವರು ಯಾವ ರೀತಿ ಮೋಸ ಮಾಡ್ತಾ ಇದ್ದಾರೆ, ನಮ್ಮನ್ನ ಏಮಾರಿಸುವಂತ ಕೆಲಸ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ನೀವು ಅಲ್ಲಿ ಕೂತ್ಕೊಳ್ಳಮ್ಮ, ಅಲ್ಲಿ ಮುಂದೆ ಚೇರ್ ಇದೆ ನೋಡು, ಕೂತ್ಕೊ ಅಲ್ಲಿ. ಯಾಕೆ ನಿಂತಿದ್ಯಾ? ಎಲ್ಲಾರನ್ನು ಕೂರ್ಸ್ರಿ ಅಲ್ಲಿ ಚೇರ್ ಇರೋ ಕಡೆ. ಮಾತು ಕೇಳಕ್ ಇಷ್ಟ ಇಲ್ದೇ ಇರೋರು ಆಚೆ ಹೋಗಿ, ಕೇಳೋರು ಕುತ್ಕೊಂಡು ಕೇಳಿ. ಹೊಟ್ಟೆ ಹಸ್ತಿದೆ, ನನಗೂ ಹಸ್ತಿದೆ. ಹೊಟ್ಟೆ ಹಸ್ದಾಗ ಕೋಪ ಜಾಸ್ತಿ ಬರ್ತದೆ. ಸುಮ್ನೆ ಕೂತ್ಕೊಂಡ್ರೆ ಒಳ್ಳೇದು. ಅಣ್ಣ ಶಿವಣ್ಣ ಕೂತ್ಕೋ ಅಣ್ಣ. ಹಾಗಾಗಿ ಬಂಧುಗಳೇ, ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಲಿಕ್ಕೋಸ್ಕರ ನಾವಿವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಒಬ್ಬ ಯುವಕನಿಗೆ ಅಧ್ಯಕ್ಷನಾಗಿ ನೇಮಕ ಮಾಡ್ತಾ ಇದ್ದೀವಿ ನಾವು. ಹಾಗಾಗಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಯುವಕರ ಪರವಾಗಿದೆ, ಮಹಿಳೆಯರ ಪರವಾಗಿದೆ, ಬಡವರ ಪರವಾಗಿದೆ, ಕಷ್ಟದಲ್ಲಿರೋರ ಪರವಾಗಿದೆ. ಇದನ್ನು ಅರ್ಥ ಮಾಡ್ಕೋಬೇಕು. ಕೇವಲ ಇವರು ಜಾತಿ ಧರ್ಮದ ಹೆಸರಲ್ಲಿ ನಮ್ಮನ್ನ ಒಡೆಯುವಂತ ಕೆಲಸ ಮಾಡ್ತಾರೆ. ನಮ್ಮಲ್ಲಿ ಮೇಲು ಕೀಳು ಅಂತ ಇತ್ತು, ಇವತ್ತು ನಮ್ಮಲ್ಲಿ ಮೇಲು ಕೀಳಿಲ್ಲ. ನಾವೆಲ್ಲರೂ ಸಮಾನರು ಅಂತೇಳಿ ನಮ್ಮ ಸಂವಿಧಾನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ, ನಾವೆಲ್ಲ ಸಮಾನರು. ನಮ್ಮಲ್ಲಿ ಯಾರು ಮೇಲಿಲ್ಲ ಕೀಳಿಲ್ಲ. MLA ಇರ್ಬೋದು, ಇಲ್ದೇ ಇರೋನು ಇರ್ಬೋದು, ಇಲ್ಲ ಪ್ರಧಾನಮಂತ್ರಿನೇ ಇರ್ಬೋದು, ನಾವೆಲ್ಲರೂ ಸಮಾನರು ಅನ್ನೋ ಒಂದು ಸಂವಿಧಾನ ಈ ದೇಶಕ್ಕೆ ಕೊಟ್ಟರು. ಇವತ್ತು ಆ ಸಂವಿಧಾನದ ವಿರುದ್ಧ ಇವರು ಮಾತಾಡ್ತಾರೆ. ಆ ಸಂವಿಧಾನವನ್ನ ಹೊಡಿತೀವಿ ಅಂತ ಹೇಳಿ ಮಾತಾಡ್ತಾರೆ. ಇವರು ಜಾತಿ ಧರ್ಮದ ಹೆಸರನ್ನ ಹೇಳಿ ನಮ್ಮನ್ನ ಹೊಡೆಯುವಂತ ಕೆಲಸ ಮಾಡ್ತಾರೆ. ಆಲೋಚನೆ ಮಾಡಿ ನೋಡಿ, ನಾವೆಲ್ಲ ಎಷ್ಟು ಅನ್ಯೋನ್ಯ ಒಂದು ಪ್ರೀತಿ, ವಿಶ್ವಾಸ, ಸಹೋದರತ್ವವನ್ನ ಬೆಳೆಸ್ಕೊಂಡು ಬದುಕ್ತಾ ಇದೀವಿ. ನಾವು ನಮ್ಮ ಮಧ್ಯದಲ್ಲಿ ತಂದು ನಿಂಬೆ ಹುಳಿ ಹಿಂಡಕ್ ನೋಡ್ತಾರೆ ಇವ್ರು, ಅಲ್ವಾ? ಸುಮ್ನೆ ನೀನ್ ಹಿಂದೂ, ನೀನ್ ಮುಂದು, ನೀನ್ ಅದು, ನೀನ್ ಇದು, ಏನ್ ಮಾಡಿದ್ದಾರೆ ಇವ್ರು? ಯಾರಿಗಾದ್ರು ಇವ್ರು ಯಾರಾದ್ರು ನಾವು ಕೇಳ್ಬೇಕು ತಾನೆ? ಯಾರಿಗೂ ಏನು ಮಾಡಲ್ಲ ಇವರು. ನಮ್ಮನ್ನ ಹೊಡಿಬೇಕು, ನಮ್ಮನ್ನ ಹೊಡೆದ್ರೆ ಅವ್ರಿಗೇನ್ ಲಾಭ ಅಂದ್ರೆ ಅವ್ರ ಅಧಿಕಾರದಲ್ಲಿ ಕೂತ್ಕೊಳ್ತಾರೆ. ನಮ್ಮನ್ನ ಹೊಡಿತಾರೆ, ಆ ಧರ್ಮದ ವಿರುದ್ಧ ಮಾತಾಡ್ತಾರೆ, ಈ ಧರ್ಮನ ಎತ್ಕಡ್ತಾರೆ. ಕೊನೆಗೆ ಬಾಕಿ ಇರೋರ್ನ ನಾವೆಲ್ಲ ಒಂದು ಅಂತ ಹೇಳಿ ಅಧಿಕಾರದಲ್ಲಿ ಕೂತ್ಕೊಳ್ಳಕ್ಕೆ ಮಾತ್ರ ಪ್ರಯೋಗ ಪಡ್ತಾರೆ ಹೊರತು ಇವ್ರು ಯಾರಿಗೂ ಒಳ್ಳೇದು. ಈಗ 10 ವರ್ಷ ಆಯ್ತಲ್ಲ, ಏನಾದ್ರೂ ಒಳ್ಳೇದು ಏನ್ ಮಾಡಿದ್ದಾರೆ? ಯಾರಾದ್ರೂ ಒಬ್ರು ಕೈ ಎತ್ತಿ ಹೇಳ್ಬಿಡಿ ನೋಡೋಣ. ಇಂದಿರಾ ಗಾಂಧಿ ಕೊಟ್ಟಂತ ಓಲ್ಡ್ ಏಜ್ ಪೆನ್ಷನ್ ಈಗಲೂ ಅದನ್ನೇ ನಾವು ಕೊಡ್ತಾ ಇರೋದು. ಹ್ಯಾಂಡಿಕ್ಯಾಪ್ ಪೆನ್ಷನ್, ವಿಧವಾ ವೇತನ, ಇವೆಲ್ಲ ನಾವು ತಂದಿರುವಂತದ್ದು. ಅದೇ ಇವತ್ತು ಕೂಡ ಇಂಥದಕ್ಕೊಂದು ಹೊಸ ಕಾರ್ಯಕ್ರಮ ಕೂಡ ಇವತ್ತುವರೆಗೂ ಅವ್ರ ಕೈಯಲ್ಲಿ ಮಾಡಕ್ಕಾಗಿಲ್ಲ. ಮನೆ ಇಲ್ಲದೆ ಇರೋರಿಗೆ ಮನೆ. ನಾವು ನಿಜ ಹೇಳ್ಬೇಕು ಅಂದ್ರೆ ಕಳೆದ ನಮ್ಮ ಎಲ್ಲ ಇಲ್ಲೇ ಇದ್ದಾರೆ, ಗೌತಮ್ಪುರ, ಮೋಹನಣ್ಣ ಎಲ್ಲ ಕೂತಿದ್ರು ಇಲ್ಲೇ. 5.5 ಲಕ್ಷ ರೂಪಾಯಿ ನಮ್ಗೊಂದು ಮನೆ ಕಟ್ಟಕ್ಕೆ ಸಿಗ್ತಾ ಇತ್ತು ಸ್ಲಮ್ ಬೋರ್ಡ್ ಇಂದ. ಬರೀ 10%, ಅದು SC ST ಬಾಕಿ ಇರೋರಿಗೆ ಇನ್ನೂ ಕಡಿಮೆ ಇತ್ತು. ಜನರಲ್ ನಮಗೆ ಬಹಳ ಕಡಿಮೆ ಜನ ಬರೋರು ಸ್ಲಮ್ ಅಲ್ಲಿ ಮನೆ ಕೇಳಕ್ಕೆ. 25,000ನ ಏನೋ DD ಕೊಟ್ರೆ ಮನೆ ನಮಗೆ ಫ್ರೀ ಆಗಿ ಸರ್ಕಾರ ಕಟ್ಕೊಡೋರು. 10 ವರ್ಷ ಹಿಂದೆ ಕತೆ ಇದು. ನಾನು ಹೇಳ್ತಾ ಇರೋದು 2014 ಏನು NDA ಸರ್ಕಾರ ಬರಕ್ ಮೊದಲಿರೋ ಕತೆ. ಆವತ್ತು ಕೇವಲ 5.5-6 ಲಕ್ಷ ರೂಪಾಯಿವರೆಗೂ ಆಗಿತ್ತು. ಆ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರ ಕೊಟ್ಟಿರೋದನ್ನ ಇವ್ರು ತೆಗೆದು ಇವತ್ತು ಅವರು 1.5 ಲಕ್ಷ ಕೊಡ್ತಾರೆ ನಮ್ಗೆ. ಯಾರು? ಕೇಂದ್ರ ಸರ್ಕಾರ, ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಏನ್ ಇಡೀ ದೇಶ ನಾನ್ ಕಟ್ತಾ ಇದ್ದೀನಿ ಅಂತ ಹೇಳ್ತಾರಲ್ಲ, ಅವರು 1.5 ಲಕ್ಷ ಕೊಡ್ತಾರೆ. ರಾಜ್ಯ ಸರ್ಕಾರ 1.5 ಲಕ್ಷ ಕೊಡ್ಬೇಕು. ಅಲ್ಲೆಷ್ಟಾಯ್ತು? 3 ಲಕ್ಷ. ಇವತ್ ಮನೆ ಕಟ್ಟಕ್ಕೆ 7 ಲಕ್ಷ ರೂಪಾಯಿ, 4 ಲಕ್ಷ ರೂಪಾಯಿ ಮನೆ ಕಟ್ಟಿಸ್ಕೊಳ್ಳೋನ್ ಕೊಡ್ಬೇಕಂತೆ. ಯಾರು ಬಡವ 4 ಲಕ್ಷ ಕೊಟ್ಟು ಮನೆ ಕಟ್ಟಿಸ್ಕೊಳಕ್ ಆಗುತ್ತಾ? ಇದು ಇವ್ರ ಸ್ಕೀಮು. ದಿಸ್ ಇಸ್ ದೇರ್ ಸ್ಕೀಮ್. ಯು ಅಂಡರ್ಸ್ಟ್ಯಾಂಡ್? ಕಳೆದ 10 ವರ್ಷದ ಹಿಂದೆ ನಾವು ಫ್ರೀ ಆಗಿ, ಇಲ್ಲಿ ಸುಮಾರು ಜನ ಕೂತಿದ್ದೀರಾ, ಫ್ರೀ ಆಗಿ ಮನೆ ತಗೊಂಡಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಹೆಚ್ಚು ಕಮ್ಮಿ 10,000ಕ್ಕಿಂತ ಹೆಚ್ಚು ಮನೆ ಕಟ್ಟಿದೀವಿ ನಾವು.
ಎಲ್ರಿಗೂ ಯಾರು ದುಡ್ಡು ಕೊಡ್ಲಿಲ್ಲ, ನಾನು ಅದನ್ನ ಏನೇನೋ ಅಡ್ಜಸ್ಟ್ ಮಾಡಿ ಪೇಮೆಂಟ್ ಮಾಡಿಸ್ದೆ. ಇವತ್ತು ಒಂದು 500 ಮನೆ ಕಟ್ಟಬೇಕು ಅಂತೇಳಿ ಪಲ್ಟಿ ಹೊಡಿತಾ ಇದ್ದೀನಿ ನಾನು. ಅದೂ ನನಗೆ ಗೊತ್ತಿಲ್ಲ ಕಟ್ಟಕ್ ಆಗುತ್ತಾ ಅಂತ. ಯಾಕಂದ್ರೆ 4 ಲಕ್ಷ ರೂಪಾಯಿ ಲೋನ್ ತಗೋಬೇಕಂತೆ ಇವರು. 4 ಲಕ್ಷ ರೂಪಾಯಿ ಒಬ್ಬ ಬಡವ ಲೋನ್ ತಗೊಂಡು ಅವನು ಯಾವಾಗ ತೀರಿಸ್ತಾನೆ, ಅವನು ಹೇಗ್ ಕಟ್ತಾನೆ? ಅಂದ್ರೆ ಸರ್ಕಾರದ ಗುರಿ ಮನೆ ಇಲ್ದೇ ಇರೋನ್ಗೆ ಮನೆ ಕೊಡೋದಲ್ಲ, ಬರೀ ಪಬ್ಲಿಸಿಟಿ ಬೇಕು. ಮನೆ ಇಲ್ಲ ನಿನಗೆ, ನೀನ್ ಬಡ್ಡಿ ಕಟ್ಟು. ಲೋನ್ ತಗೊಂಡ್ರೆ ಬಡ್ಡಿ ಕಟ್ಬೇಕು ತಾನೆ, ಲೋನ್ ಫ್ರೀ ಆಗಿ ಕೊಡ್ತಾರ? ಅದು ಕೊಡಲ್ಲ. ಸೊ ನೀವೆಲ್ಲರೂ ಕೂಡ ಆಲೋಚನೆ ಮಾಡಿ. ಇವತ್ತು ನಾವು ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸದೆ ಹೋದ್ರೆ ಏನು ಕಳೆದ 75 ವರ್ಷದಿಂದ ಈ ದೇಶವನ್ನ ಕಟ್ಕೊಂಡು ಬಂದಿದೀವಿ ನಾವು ಇದನ್ನ ಆಲೋಚನೆ ಮಾಡಬೇಕು. ಯಾವ ರೀತಿಯಲ್ಲಿ ಕಟ್ಕೊಂಡು ಬಂದು ಇವತ್ತು ನಾವು ಯಾವ ತರ ಕಷ್ಟ ಪಡ್ತಾ ಇದ್ವಿ ಹಿಂದೆ, ಇವತ್ತು ಎಷ್ಟು ಚೆನ್ನಾಗಿ ಬದುಕ್ತಾ ಇದೀವಿ. ಹಾಳು ಮಾಡಬೇಕು ಅಂತ ಅವರ ಉದ್ದೇಶ. ಇದಕ್ಕೆ ಅವಕಾಶ ನಾವು ಕೊಡಬಾರ್ದು. ಹಾಗಾಗಿ ನಾವೆಲ್ಲ ಒಗ್ಗೂಡಿ ಒಂದಾಗಿ ನಾವು ಭಾರತೀಯರು ಅನ್ನೋ ಭಾವನೆಯಲ್ಲಿ, ಜಾತಿ ಧರ್ಮಗಳು ವೈಯಕ್ತಿಕ ಅದನ್ನ ಬಿಟ್ಬಿಡಿ, ಭಾರತೀಯರು ನಾವು ಅನ್ನೋದು ಬಹಳ ಪ್ರಮುಖ ನಮಗೆ ಅಲ್ವಾ? ನಾವೆಲ್ಲ ಭಾರತೀಯರು ಅನ್ನೋ ಆ ಭಾವನೆ, ಆ ದೃಢವಾದ ನಂಬಿಕೆಯನ್ನ ಮುಂದಿಡ್ಕೊಂಡು ನಾವು ಹೋಗ್ಬೇಕು ನಾವು. ಹಾಗಾಗಿ ಬಂಧುಗಳೇ, ಎಲ್ಲ ಭಾರತೀಯರು ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಅಂತ ಸ್ಕೂಲಿಂದ ಓದ್ಕೊಂಡು ಬಂದಿದೀವಿ ನಾವು. ನಮ್ಮ ಸ್ಕೂಲ್ ಪ್ರೇಯರ್ ಏನು? ಎಲ್ಲಾ ಭಾರತೀಯರು ನನ್ನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು ಅಂತ. ಅದೇನು ಸುಮ್ಮನೆ ಹೇಳಿದ್ವಾ ನಾವು? ನಮ್ಮ ಮನಸ್ಸಲ್ಲಿ ಕಲ್ ಮೇಲೆ ಬರ್ದಿಟ್ಟಿದೆ. ಈ ದೃಢವಾದ ನಂಬಿಕೆಯಿಂದಾನೇ ನಾವು ಮುಂದೆ ಹೋಗ್ಬೇಕು ಅಂತ ಹೇಳ್ತಾ, ಮತ್ತೊಂದ್ಸರಿ ತಮ್ಮೆಲ್ರಿಗೂ, ಯಾಕಂದ್ರೆ 3 ಆಯ್ತು, ನೀವು ನಿಲ್ಸಿ ಅನ್ನಕ್ ಮೊದಲು ನಾನೇ ನಿಲ್ಸ್ಬಿಡ್ತೀನಿ. ಮಾತಾಡ್ಲಾ ನಿಲ್ಲಿಸ್ಲಾ? ಅಲ್ಲೇ ಜೋರಾಗಿ ಬರ್ತಾ ಇಲ್ಲ, ಮೆಲ್ಲಿಗೆ ಬರ್ತಾ ಇದೆ. ನಿಲ್ಸಿ ಅಂತ ಆಗ್ಲೇ ಕೈ ತಟ್ತಾ ಇದ್ದಾರೆ ಇವರು. ಕಲಮ್ಮ ನಿಲ್ಸಕ್ ಕೈ ತಟ್ತಾ, ಮಾತಾಡಕ್ ಕೈ ತಟ್ತಾ. ಎನಿವೆ, ಬರುವಂತ ಜನವರಿ ತಿಂಗಳಲ್ಲಿ ನನ್ನ ತತ್ವ ಮನುಷ್ಯತ್ವ, ಲಾಸ್ಟ್ ಇಯರ್ ನೀವೆಲ್ಲ ಬಂದಿದ್ದೀರಿ, ಎಲ್ಲರೂ ಸೇರಿದಿರಿ. 3 ದಿವಸ ಮೆಡಿಕಲ್ ಕ್ಯಾಂಪು, ಆಮೇಲೆ ಡೆಂಟಲ್ಲು, ಐ ಕ್ಯಾಂಪು, ಮತ್ತೆ ನಮ್ಮ ಆಧಾರ್ ಕಾರ್ಡ್ ಮಾಡಿಸೋದು, ವೋಟರ್ ಕಾರ್ಡ್ ಮಾಡಿಸೋದು, ಇಂಥದ್ದೆಲ್ಲ ಸರ್ಕಾರಿ ಎಲ್ಲ ಅಧಿಕಾರಿಗಳು ಅವರ ಎಲ್ಲ ಕಾರ್ಯಕ್ರಮಗಳು ಇರುತ್ತೆ. ಮತ್ತೆ ಅದು ಇದೇ ಜಾನ್ವರಿಯಲ್ಲಿ. ಹಾಗೆ ವಿಶೇಷವಾಗಿ ಕ್ರಿಸ್ಮಸ್ ಹಬ್ಬ, ನ್ಯೂ ಇಯರ್ ಹಬ್ಬ, ಪೊಂಗಲ್, ಸಂಕ್ರಾಂತಿ ಎಲ್ಲವನ್ನ ಆಚರಣೆ ಮಾಡ್ತೀವಿ. ನೀವೆಲ್ಲರೂ ಬರಬೇಕು. ಮಾಮೂಲಿ ನಾವು ಯಾವಾಗಲೂ ಗಿಫ್ಟ್ ಕೊಡ್ತೀವಿ. ಈಗೇನು ಎಲೆಕ್ಷನ್ಗೆ ಅಂತ ಏನು ಕೊಡ್ತಾ ಇಲ್ಲ. ನಾನು ಯಾವತ್ತೂ ಎಲೆಕ್ಷನ್ಗೆ ಕೊಟ್ಟಿಲ್ಲ. ಎಲೆಕ್ಷನ್ಗೆ ನನ್ನ ಕ್ಷೇತ್ರದಲ್ಲಿ ನನ್ನ ಜನ ನನಗೆ ಗಿಫ್ಟ್ ಕೊಡ್ತಾರೆ. ಏನ್ ಹೇಳಿ? ಎಲೆಕ್ಷನ್ ಅಲ್ಲಿ ಶಾಂತಿನಗರ ಕ್ಷೇತ್ರದ ಜನ ನನಗೆ ಗಿಫ್ಟ್ ಕೊಡೋದು, ಬಾಕಿ ಎಲ್ಲ ವರ್ಷ ನಾನು ಗಿಫ್ಟ್ ಕೊಡೋದು. ಅಷ್ಟೇ ನಮ್ಮ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಹಾಗಾಗಿ ಇವೆಲ್ಲ ನಡೀತದೆ. ರಂಗೋಲಿ ಕಾಂಪಿಟೇಷನ್ ಇದೆ, ಆಮೇಲೆ ಆಟ ಸ್ಪೋರ್ಟ್ಸ್ ಇದೆ, ಇಂಟರ್ ವಾರ್ಡ್ ಎಲ್ಲ ತರ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇದೆ, ರಂಗೋಲಿ, ಆಮೇಲೆ ಕಲ್ಚರಲ್ ಆಕ್ಟಿವಿಟೀಸ್, ಹಾಡು, ಡ್ಯಾನ್ಸು ಎಲ್ಲ ಈ ಸರಿ ಸ್ವಲ್ಪ ವಿಶಾಲವಾಗಿ ಇಟ್ಟಿದ್ದೀವಿ. ನೀವೆಲ್ಲ ಭಾಗವಹಿಸ್ಬೇಕು. ಸ್ಪೋರ್ಟ್ಸ್ ಏನು ಆಟ ಅಂದ್ರೆ ಸ್ಪೋರ್ಟ್ಸ್ ಅಲ್ಲ, ಫುಟ್ಬಾಲ್, ಕ್ರಿಕೆಟ್, ರನ್ನಿಂಗ್ ರೇಸ್, ಸ್ಪೂನ್ ಅಂಡ್ ದಿ ಲೆಮನ್ ಅಂಡ್ ಸ್ಪೂನ್, ಎಲ್ಲ ತರ ಕಾಂಪಿಟೇಷನ್. ಇವೇನಂದ್ರೆ ನಮ್ಮಲ್ಲಿ ಒಂದು ಬಾಂಧವ್ಯವನ್ನ ಬೆಳೆಸಲಿಕ್ಕೋಸ್ಕರ ನಾವು ಮಾಡ್ತಾ ಇರೋದು. ಇದ್ರಲ್ಲಿ ನೀವೆಲ್ಲ ಭಾಗವಹಿಸ್ಬೇಕು, ಬರಬೇಕು. ಪ್ರೈಸ್ ಕೊಡ್ತೀವಿ, ಸುಮ್ಮನೆ ಭಾಗವಹಿಸಿ ಅಂತ ಹೇಳ್ತಾ ಇಲ್ಲ, ಪ್ರೈಸ್ ಕೊಡ್ತೀವಿ. ಅದರಲ್ಲಿ ತಾವೆಲ್ಲ ಭಾಗವಹಿಸಿ. ಆಮೇಲೆ ಜಾಬ್ ಫೇರ್ ಆಗ್ತದೆ 2-3ನೇ ತಾರೀಕು ದೊಮ್ಲೂರು ಕಾಲೇಜು, ನಮ್ಮ ದೊಮ್ಲೂರು ಶಾಲೆಯಲ್ಲಿ 2 ದಿವಸ ಜಾಬ್ ಫೇರ್ ಆಗುತ್ತೆ. ಆನ್ ದ ಸ್ಪಾಟ್ ನಿಮಗೆ, ನೀವು ಇಫ್ ಯು ಆರ್ ಸೆಲೆಕ್ಟೆಡ್, ನಿಮಗೆ ನಾವು ಇಮಿಡಿಯೇಟ್ ಕೆಲಸ ಕೊಡ್ತಾರೆ. ಸೊ ಕೆಲಸ ಇರೋರು, ಕೆಲಸ ಇನ್ನು ಒಳ್ಳೆ ಕೆಲಸ ಹುಡುಕೋರು ಅಲ್ಲಿ ಬರ್ಬೋದು. ಜಾಬ್ ಫೇರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. 2 ದಿವಸ ಸರಸ್ ಅಂತೇಳಿ ಒಂದು ಎಕ್ಸಿಬಿಷನ್ ಪ್ರೋಗ್ರಾಮ್ ನಮ್ಮ ಮೆಟ್ರೋ MG ರೋಡ್ ಮೆಟ್ರೋ ಸ್ಟೇಷನ್ ಕೆಳಗಡೆ 2 ಡೇಸ್ ನಡೀತದೆ. ಸೊ ಆಲ್ಮೋಸ್ಟ್ ಜಾನ್ವರಿ 2ನೇ ತಾರೀಕಿಂದ ನಾವೆಲ್ಲರೂ ಬ್ಯುಸಿ ಆಗಿರ್ತೀವಿ 11 to 12 ವರೆಗೂ. 14ನೇ ತಾರೀಕು ಇನ್ಫೆಂಟ್ ಜೀಸಸ್ ಚರ್ಚ್ ಅಲ್ಲಿ ಫೀಸ್ಟ್ ಇದೆ. ಸೊ ಅಲ್ಲಿವರೆಗೂ ನಾವು ಫೀಸ್ಟ್ ಮಾಡ್ತಾನೆ ಇರ್ತೀವಿ. ನಾವೇನ್ ನಿಲ್ಸ, ಪೊಂಗಲು ಅವತ್ತೇ ಅಲ್ಲ, ಸಂಕ್ರಾಂತಿ, ಪೊಂಗಲ್ ಎಲ್ಲ ಇದೆ. ಸಂತೋಷವನ್ನ 1 ದಿವಸ ಮುಗಿಸದೆ ನಾವು 15 ದಿವಸ ತಗೊಂಡು ಹೋಗುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ.
ದಯವಿಟ್ಟು ತಾವೆಲ್ಲ ಭಾಗವಹಿಸಬೇಕು. ಭಾಗವಹಿಸಿ ಅದರಲ್ಲಿರುವಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮಗೆ ಅನುಕೂಲ ಆಗೋದನ್ನ ನೀವು ಮಾಡ್ಕೋಬೇಕು. ಪ್ಲೀಸ್, ವೋಟರ್ ಕಾರ್ಡ್ ಇಲ್ಲ ಎನ್ರೋಲ್ ಮಾಡಿಸಿ, ಆಧಾರ್ ಕಾರ್ಡ್ ಇಲ್ಲ ಮಾಡಿಸಿ. ಯಾವ್ಯಾವುದು ಓಲ್ಡ್ ಏಜ್ ಪೆನ್ಷನ್ದು ಈಗ 21ನೇ ತಾರೀಕು 22 ಯಾವ 21ನೇ ತಾರೀಕು ನಾವು ಓಲ್ಡ್ ಏಜ್ ವಿಡೋ ಪೆನ್ಷನ್ ಆಮೇಲೆ ಹ್ಯಾಂಡಿಕ್ಯಾಪ್ ಎನ್ರೋಲ್ಮೆಂಟ್ 21ನೇ ತಾರೀಕಿಗೆ ಪ್ರಾರಂಭ ಮಾಡ್ತಾ ಇದೀವಿ. ನಂದನ್ ಗ್ರೌಂಡ್ಸ್ 21, 22 ಒನ್ ಡೇ 21ನೇ ತಾರೀಕು ಮಾತ್ರ. ಸೊ ದಯವಿಟ್ಟು 21ನೇ ತಾರೀಕು ನೀವೆಲ್ಲರೂ ಯಾರ್ಯಾರ ಹತ್ರ ಇಲ್ಲ ಓಲ್ಡ್ ಏಜು, ಹ್ಯಾಂಡಿಕ್ಯಾಪ್, ಇವೆಲ್ಲ ವಿಡೋ ಪೆನ್ಷನ್, ನೀವಲ್ಲಿ ಹೋಗಿ ಎನ್ರೋಲ್ ಮಾಡಿಸಿದ್ರೆ ನಾವು January 11th ಒಂದು ಫೈನಲ್ ಪ್ರೋಗ್ರಾಮ್ ಮಾಡೋಣ ಅಂತಿದೀವಿ. ಆವತ್ತು ಅದನ್ನೆಲ್ಲ ಎಲ್ಲರಿಗೂ ಇಶ್ಯೂ ಮಾಡ್ತೀವಿ ಅಲ್ಲಿ. ಸೊ ದಯವಿಟ್ಟು ತಾವೆಲ್ಲರೂ ಕೂಡ ಬಂದು ಇದರಲ್ಲಿ ಭಾಗವಹಿಸಿ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳು ನಿಮಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಏನೇನು ಸವಲತ್ತು ಸರ್ಕಾರ ಜನಕ್ಕೆ ಕೊಡ್ತಾರೆ ಅದನ್ನ ನಿಮಗೆ ತಲುಪಿಸುವಂಥದ್ದು ನಮ್ಮ ಧರ್ಮ ಕರ್ತವ್ಯ. ಹಾಗಾಗಿ ಅದರಲ್ಲಿ ಭಾಗವಹಿಸುವಂತ ಕೆಲಸ ಮಾಡಿ ಅಂತ ತಮ್ಮಲ್ಲಿ ಕಳಕಳ ಅಪೇಕ್ಷೆಯನ್ನ ಮಾಡ್ತಾ, ಮತ್ತೆ ಯಾವಾಗ್ಲೂ ಹೇಳ್ತೀನಿ ನಾನು, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು, ವಿದ್ಯಾಭ್ಯಾಸ ಕೊಡುವಂತ ಕಾರ್ಯಕ್ರಮ ಆಗ್ಬೇಕು. ಯಾಕಂದ್ರೆ ನೋಡಿ, ಬಡತನ ತಾನಾಗಿ ನಿರ್ಮೂಲ ಆಗಲ್ಲ. ಬಡತನ ನಾನು ಹೇಳಿದ್ದೀನಿ ಸುಮಾರು ಸರಿ, ನೀವೆಲ್ಲ ಕೇಳಿರ್ತೀರಾ. ಬಡವನಾಗಿ ಹುಟ್ಟೋದು ತಪ್ಪಲ್ಲ, ಬಡವನಾಗಿ ಹುಟ್ಟ ಮೇಲೆ ಬಡವನಾಗಿ ಸಾಯ್ತ್ರೆ ಅದು ನಿಮ್ ತಪ್ಪೆ. ಅಂದ್ರೆ ನಿಮ್ಮ ಪ್ರಯತ್ನನೇ ಇಲ್ಲ, ನೀವು ಬದಲಾವಣೆ ಮಾಡೋಕೆ ಪ್ರಯತ್ನ ಮಾಡಬೇಕಲ್ಲ. ದಯವಿಟ್ಟು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳಿ. ಬಡತನ ನಿರ್ಮೂಲ ಮಾಡಬೇಕಾದ್ರೆ ವಿದ್ಯಾಭ್ಯಾಸ ಇದ್ರೇನೆ ಇವತ್ತಿನ ಪ್ರಪಂಚದಲ್ಲಿ ಸಾಧ್ಯ. ವಿದ್ಯಾಭ್ಯಾಸ ಇಲ್ಲದೆ ಹೋದ್ರೆ ನಾವೆಲ್ಲೂ ಹೋಗ್ಲಿಕ್ಕಾಗಲ್ಲ, ನಮ್ಮ ಬರುವಂತ ಮುಂದಿನ ಪೀಳಿಗೆ ಮುಂದೆ ನುಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡುವಂತ ಕೆಲಸ ಮಾಡಬೇಕು. ಅದಕ್ಕೆ ನಾವು ವಿದ್ಯಾಭ್ಯಾಸ ಕೊಡಿ ಅಂತೀವಿ, ಸರ್ಕಾರ ಕೆಲಸ ಕೊಡಕ್ಕಾಗಲ್ಲ ಅನ್ನುತ್ತೆ. ಆ ಒಂದು ಪರಿಸ್ಥಿತಿಯಲ್ಲೇ ನಾವು ವಿದ್ಯಾವಂತರಿಗೆ 3,000 ರೂಪಾಯಿ 1,500 ರೂಪಾಯಿ ಕೊಡ್ತಾ ಇರೋದು. ನೀವು ಆಲೋಚನೆ ಮಾಡಿ. ಸೊ ನಾವು ಎಷ್ಟು ಇದರ ಪರವಾಗಿದ್ದೇವೆ ಅನ್ನೋದನ್ನ ಆಲೋಚನೆ ಮಾಡ್ಬೇಕು ನೀವು. ಹಾಗಾಗಿ ಇದನ್ನ ನೀವೆಲ್ಲರೂ ಪ್ರಯತ್ನ ಮಾಡಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಮತ್ತೊಂದ್ಸರಿ ವೇದಿಕೆ ಮೇಲಿರುವಂತ ಎಲ್ಲ ಗಣ್ಯರಿಗೂ ನನ್ನ ಹೆಸರು ಹೇಳಿಲ್ಲ, ಅನ್ಯತಾ ಭಾವಿಸ್ಬೇಡಿ. ಎಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲ ಆ ಅಧಿಕಾರದಲ್ಲಿ ಇರುವಂತವರೆಲ್ಲ ಇದ್ದೀರಾ ಇಲ್ಲಿ, ದಯವಿಟ್ಟು ಅನ್ಯತಾ ಭಾವಿಸದೆ. ಹೊಟ್ಟೆ ಹಸೀತಾ ಇದೆ, ನಮ್ಮ ಅವ್ರಿಗೆ ಹೊಟ್ಟೆ ಹಸಿದ್ರೆ ನನ್ಗೆ ಹೊಟ್ಟೆ ಹಸ್ದಂಗೆನೆ. ಸೊ ಜಾಸ್ತಿ ಮಾತಾಡದೆ ಮುಗಿಸಿ ನಾವು ಊಟದ ವ್ಯವಸ್ಥೆ ಇದೇನಪ್ಪ? ಏನಪ್ಪ, ಬಿರಿಯಾನಿನಾ? ಇದೆ ಸರ್, ಇದೆ. ಏನ್ ಚಿಕನ್ ಮಟನ್ ಬಿರಿಯಾನಿ ಎರಡು ಅಂದ್ರೇನು? ಬರ್ಯಾನಿನಾ? ನಾವು ಅದ್ ಕೇಳಲಿಲ್ಲಪ್ಪ, ನಾವು ಕೇಳಿದ್ದು ಚಿಕನ ಮಟನ ಅಂತ. ಎರಡೂ ಇದೆ ಸರ್, ಎರಡೂ ಇದೆ. ನೋಡಿ, ಮತ್ತೆ ನೀನು ಅಡ್ಡ ಬರ್ಬೇಡಮ್ಮ. ಎರಡು ಇದೆ ಅಂದ್ರೆ ಏನು ಸರ್? ಚಿಕನ್ ಇದೆ, ಮಟನ್ ಇದೆ ಸರ್. ಈಗ 3 ಆಯ್ತಲ್ಲ, ಅವಾಗ ವೆಜಿಟೇರಿಯನ್ ಇದೆ ಅಂದ್ರಲ್ಲ, ನೀನು 2 ಇದೆ ಅಂದ್ರೆ ಸ್ವಲ್ಪ ಹುಷಾರಾಗಿ ಮಾತಾಡ್ಬೇಕಮ್ಮ. 3 ಇದೆ ಅಂತೆ, ವೆಜ್ಜು, ಚಿಕನ್, ಮಟನ್ ಎಲ್ಲ ಕೇಳ್ತೀವಿ ಅಲ್ಲಿ ಕ್ಯೂ ಅಲ್ಲಿ ಬಂದ್ರೆ. ಎನಿವೆ, ಒಳ್ಳೆ ಊಟದ ವ್ಯವಸ್ಥೆ ಇದೆ, ಆರಾಮಾಗಿ ಎಲ್ಲರೂ ಊಟ ಮಾಡ್ಕೊಂಡು ಹೋಗೋಣ. ಥ್ಯಾಂಕ್ ಯು. ಸದಾ ನಿಮ್ಮ ಪ್ರೀತಿ, ವಿಶ್ವಾಸ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಹೀಗೆ ಇರ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಬರ್ಲಿ ಜೋರಾದ ಚಪ್ಪಾಳೆ. ನಾವೆಲ್ಲರೂ ಒಂದೇ, ಭಾರತೀಯರೆಲ್ಲರೂ ಒಂದೇ ಅಂತ ಹೇಳಿ ನಮ್ಮ ಶಾಸಕರಾದಂತಹ ಹ್ಯಾರಿಸ್ ರವರು ಅದ್ಭುತವಾಗಿ ಮಾತಾಡಿದ್ದಾರೆ. ಈಗ ನಮ್ಮ ಅಧ್ಯಕ್ಷರಾದಂತಹ ಮಾನ್ಯ ಶ್ರೀ ಬಿ ರವಿ ಅವರಿಗೆ ಪದಗ್ರಹಣ ನೀಡಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಕುಳಿತುಕೊಬೇಕು, ಯಾರು ಎದ್ದೊಳ್ಬಾರ್ದು. ಈಗ ಪದಗ್ರಹಣ ನೀಡುವ ಸಮಯ. ದಯವಿಟ್ಟು ಕುತ್ಕೊಳ್ಳಿ, ಎಲ್ಲರೂ ಕುಳಿತುಕೋಬೇಕು. ಯಾರು ಅಲ್ಲಿ ಇನ್ನೂ ಬಿರಿಯಾನಿ ದಮ್ ಇಳಿಸಿಲ್ಲ ಅಂತ, ದಮ್ ಇಳಿಸ್ತಾ ಇದ್ದಾರೆ. ಕುತ್ಕೊಳ್ಳಿ ಒಂದು 2 ನಿಮಿಷ. ಈಗ ನೂತನವಾಗಿ ನೇಮಕಗೊಂಡಿರುವ ಶ್ರೀ ರವಿ ಅವರಿಗೆ ಅಧಿಕೃತವಾಗಿ ಹಸ್ತಾಂತರ ನಿಕಟಪೂರ್ವ ಅಧ್ಯಕ್ಷರಾದಂಥ ಪಾಲ್ರಾಜು, ನಮ್ಮ ಪಾಲು ಇಲ್ಲಿವರೆಗೂ ಅಧ್ಯಕ್ಷರಾಗಿದ್ರು.
ಪಾಲ್ ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಾ. ನಿಮ್ಮನ್ನ ಡಿಸ್ಟ್ರಿಕ್ಟ್ ಮೈನಾರಿಟಿಗೆ ಆಗಲೇ ರೆಕಮೆಂಡ್ ಮಾಡಿದ್ದೀವಿ. ನೀವು ಪ್ರಮೋಷನ್, ನಿಮಗೆ ವಿತ್ ಪ್ರಮೋಷನ್ ನ್ಯೂ ಪ್ರೆಸಿಡೆಂಟ್ ಇಸ್ ಅಪಾಯಿಂಟೆಡ್. ಈಗ ಪದಾಧಿಕಾರಿಗಳಿಗೆ ನೇಮಕ ಆದೇಶ ಪತ್ರವನ್ನು ನೀಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರ ಹೆಸರನ್ನ ಕರಿತೀನಿ. ದಯವಿಟ್ಟು ಬನ್ನಿ. ಓಕೆ, ಒಬ್ಬೊಬ್ಬರನ್ನಾಗಿ ಕರಿತೀವಿ. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ಶ್ರೀ ಉದಯ್ ಅವರು, ಇವರು ವೇದಿಕೆ ಮೇಲೆ ಬರಬೇಕು. ಬರಲಿ ಜೋರಾದ ಚಪ್ಪಾಳೆ ಉದಯ್ ಅವರಿಗೆ. ಹಾಗೆ ಮಿಸ್ಟರ್ ಕ್ರಿಸ್ಟಿ ಜೋಸೆಫ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆ ಮಿಸಸ್ ಶೈಲಜಾ ಇಂಬದಾಸ್ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಬರಲಿ ಜೋರಾದ ಚಪ್ಪಾಳೆ. ಹಾಗೆ ಮಿಸಸ್ ಫ್ರಾನ್ಸಿ ಆಗ್ನಸ್ ಸೋಫಿಯಾ ಟಿ ಇವರು ಕೂಡ ವೇದಿಕೆ ಮೇಲೆ ಬರಬೇಕು. ಮಿಸ್ಟರ್ ಉದಯ್ ಇವರು ವೇದಿಕೆ ಮೇಲೆ ಬರಬೇಕು. ಅನಂತರ ಕ್ರಿಸ್ಟಿ ಜೋಸೆಫ್ ಇವರು ವೇದಿಕೆ ಮೇಲೆ ಬರಬೇಕು. ಹಾಗೆ ಮಿಸಸ್ ಕ್ರಿಸ್ಟಿ ಜೋಸೆಫ್, ಶೈಲಜಾ ಇನ್ಬೋದಾಸ್ ಬನ್ನಿ. ಶೈಲಜಾ ಎಂಬದಾಸ್, ಶ್ರೀಮತಿ ಫ್ರಾನ್ಸಿ ಅಗ್ನೋಸ್ ಸೋಫಿಯಾ. ಈಗ ಮಿಸಸ್ ಫ್ರಾನ್ಸಿ ಆಗ್ನೋಸ್ ಸೋಫಿಯಾ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಅವರಾದ ನಂತರ ಶೈಲಾ, ಸೈಯದ್ ಮುಸ್ತಫಾ ಆಗಿದ ತಕ್ಷಣ ಶೇಖ್ ಅಜೀಜುಲ್ಲಾ, ಥಾಮಸ್, ಶೇಖ್ ಅಜೀಜುಲ್ಲಾ ಆದ್ಮೇಲೆ ಥಾಮಸ್ ಅವರು ವೇದಿಕೆ ಮೇಲೆ ಬರಬೇಕು. ಅಜೀಜುಲ್ಲಾ ಬಂದಿಲ್ವಾ? ಅಜೀಜುಲ್ಲಾ ಬಂದಿಲ್ಲ. ಥಾಮಸ್, ಡ್ಯಾನಿಯಲ್ ಶಾಂತಕುಮಾರ್, ಥಾಮಸ್ ಆದ ನಂತರ ರಾಗುಲ್ ಮಿಸ್ಟರ್ ರಾಗುಲ್ ವೇದಿಕೆ ಮೇಲೆ ಬರಬೇಕು. ಹಾಗೆ ಮಿಸ್ಟರ್ AM ಡ್ಯಾನಿಯಲ್ ಶಾಂತಕುಮಾರ್, ಮಿಸ್ಟರ್ AM ಡ್ಯಾನಿಯಲ್ ಶಾಂತಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು. ಅಂತೋಣಿ ಅವರು, ನೆಕ್ಸ್ಟ್ ಆಂಥೋನಿ ನಿಕೋಲಾಸ್ ಇವರು ವೇದಿಕೆ ಮೇಲೆ ಬರಬೇಕು. ಮಿಸ್ಟರ್ ಡಿ ಆಂಥೋನಿ ನಿಕೋಲಾಸ್. ಫಿಲಿಪ್ಸ್, ಹಾಗೆ ಯಶವಂತ್ ರಾಜ್ ಜೈನ್, ಶ್ರೀ ಸ್ಟ್ಯಾನ್ಲಿ ಮೆಹ್ತಾ, ತೇಜೇಂದ್ರ ಸಿಂಗ್, ಬರ್ಲಿ ಜೋರಾದ ಚಪ್ಪಾಳೆ. ಎಲ್ಲರಿಗೂ ಅಭಿನಂದನೆಗಳು. ಅಂತೋನಿ ಕ್ರೂಸ್, ನಿತ್ಯಾನಂದ ಕುಮಾರ್, ಬನ್ನಿ. ಸ್ಟ್ಯಾನ್ಲಿ, ಅಂತೋನಿ ಕ್ರೂಸ್, ಗಬ್ಬರ್ ಶರೀಫ್, ಅಬ್ದುಲ್ ಮುಯಿಸ್, ಓಕೆ, ಅದಾದ ನಂತರ ಕೊನೆಯದಾಗಿ ಮಿಸ್ಟರ್ ಪೀಟರ್ ಡಿಸೌಜಾ. ಸೈಯದ್ ಮುಸ್ತಫಾ ಬಂದಿಲ್ವಾ?
ಈಗ ಕಾರ್ಯಕ್ರಮ ಮುಕ್ತಾಯ ಆಗಿದೆ. ಈಗ ತಾವು ಬಂದಿರತಕ್ಕಂಥ ಎಲ್ಲರಿಗೂ ನಾವು ಈ ಮೂಲಕ ಧನ್ಯವಾದ ಅರ್ಪಿಸ್ತಾ ಇದ್ದೀವಿ. ಊಟದ ವ್ಯವಸ್ಥೆ ಇದೆ, ದಯವಿಟ್ಟು ಇದಾದ್ಮೇಲೆ ಈಗ ನಮ್ಮ ಶಾಸಕರಿಗೆ ಒಂದು ಗೌರವ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ನಮ್ಮ ನೂತನ ಅಧ್ಯಕ್ಷರಾದಂಥ ರವಿ ಅವರು. ಇಲ್ಲ ಸನ್ಮಾನ. ಓಕೆ, ನಮ್ಮ ಕಮಿಟಿ ಮೆಂಬರ್ಸ್ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಬರ್ಲಿ ಜೋರಾದ ಚಪ್ಪಾಳೆ. ಅದಾದ ನಂತರ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ವೇದಿಕೆ ಮೇಲೆ ಇರುವ ಗಣ್ಯರಿಗೆ ಈಗ ತಂಡದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಗುತ್ತದೆ. ಹಾಗೆ ನಮ್ಮ ಹೆಮ್ಮೆಯ ಶಾಸಕರಾದಂತಹ NARI ಸರ್ ಅವರಿಗೆ ತಂಡದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಗುತ್ತದೆ. ಬರ್ಲಿ ಜೋರಾದ ಚಪ್ಪಾಳೆ. ಈಗ ತಂಡದ ವತಿಯಿಂದ ನಮ್ಮ ಜನಪ್ರಿಯ ಶಾಸಕರಾದಂತಹ NARI ಸರ್ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಗುತ್ತದೆ. ಹಾಗೆ ಈಗ ನಮ್ಮ ತಂಡದ ಪರವಾಗಿ ಮಾನ್ಯ ಶ್ರೀ ನಂದಕುಮಾರ್ ಅವ್ರಿಗೂ ಕೂಡ ತಂಡದ ಪರವಾಗಿ ತಂಡದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಗುತ್ತದೆ. ಈಗ ಎಲ್ಲ ಬರ್ಲಿ ಜೋರಾದ ಚಪ್ಪಾಳೆ. ಹಾಗೆ ನಂದಕುಮಾರ್ ಅವ್ರಿಗೆ, ಹಾಗೆ ನಮ್ಮ ಹಿದಯ ಉಲ್ಲಾ ಖಾನ್ ನಂದಕುಮಾರ್ ಅವ್ರಿಗೆ ನಂದಕುಮಾರ್ ಅವ್ರಿಗೆ ಜಲ್ದಿ 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 ಬರ್ಲಿ ಜೋರಾದ ಚಪ್ಪಾಳೆ. ನಮ್ಮ DCC ಪ್ರೆಸಿಡೆಂಟ್ ಸೆಂಟ್ರಲ್ ಮಾನ್ಯ ಶ್ರೀ ನಂದಕುಮಾರ್ ಅವ್ರಿಗೆ ತಂಡದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಗುತ್ತದೆ. ಈಗ ಮಾನ್ಯ ಶ್ರೀ ಹಿದಯ ಉಲ್ಲಾ ಖಾನ್ ರವ್ರಿಗೆ ತಂಡದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಗುತ್ತೆ. ಈಗ ಮಾನ್ಯ ಶ್ರೀ ಹಿದಯ ಉಲ್ಲಾ ಖಾನ್ ರವ್ರಿಗೆ ಸನ್ಮಾನ ಮಾಡಿ ಗೌರವಿಸಲಾಗುತ್ತೆ. ಈಗ ಇದಾಯ್ತಲ್ಲ ಅವ್ರಿಗೆ ಕೊಡಿ 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 ಜಲ್ದಿ ಆಗ್ತೀವಿ. ಇದಾಯ್ತಲ್ಲ ಅವ್ರಿಗೆ ಹಾಗೂ ನಮ್ಮ ಯೋಗಾನಂದ ಸ್ವಾಮಿಗಳಿಗೆ ಬನ್ನಿ ಸರ್. ಯೋಗಾನಂದ ಸ್ವಾಮಿಗಳಿಗೆ ಯಾಕಪ್ಪ ಈಗ ತಂಡದ ವತಿಯಿಂದ ಯೋಗಾನಂದ ಸ್ವಾಮೀಜಿಗಳಿಗೆ ಸನ್ಮಾನ ಮಾಡಿ ಗೌರವಿಸಲಾಗುತ್ತದೆ. ಈಗ ನಮ್ಮ ಮೋಹನ್ ಅವ್ರಿಗೆ ಕೊಡಪ್ಪ, ತಗೊಂಬಪ್ಪ ಜಲ್ದಿ. ಈಗ ನಮ್ಮ ಎಕ್ಸ್ ಕಾರ್ಪೊರೇಟರ್ ಆದಂತಹ ಸರಳ ಮೋಹನ್ ರವ್ರಿಗೂ ಮಾನ್ಯ ಶ್ರೀ ಸರಳ ಮೋಹನ್ ರವರು ಕೂಡ ಸನ್ಮಾನ ಮಾಡಿ ಗೌರವಿಸಲಾಗುತ್ತೆ. ಆಗಿಲ್ವಾ? ಇದಾಯ್ತಲ್ಲ ಅವ್ರಿಗೆ ಚೇರ್ಮನ್ ಬೆಂಗಳೂರು ಸಿಟಿ ಈಸ್ಟ್ ಡಿಸ್ಟ್ರಿಕ್ಟ್ ಮೈನಾರಿಟಿ ಪ್ರೆಸಿಡೆಂಟ್ ಮೋಹನ್ ಅವರು. ನೆಕ್ಸ್ಟ್ ಈಗ ನಮ್ಮ KPCC ಲೇಬರ್ ಸೆಲ್ ಉಪಾಧ್ಯಕ್ಷರಾದಂಥ ವಿಶ್ವನಾಥ್ ಅವ್ರಿಗೆ
ಶ್ರೀಮಾನ್ಯ ಶ್ರೀ ವಿಶ್ವನಾಥನವರವರಿಗೆ ನಮ್ಮ ತಂಡದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಗುತ್ತೆ. ಈಗ ಶ್ರೀಮಾನ್ಯ ಶ್ರೀ ಶ್ರೀನಿವಾಸ ರೆಡ್ಡಿ ಇವ್ರಿಗೂ ಕೂಡ ತಂಡದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಗುತ್ತದೆ. ಈಗ ಶ್ರೀನಿವಾಸ ರೆಡ್ಡಿ ಅವರಿಗೆ ಇಂಪ್ಲಿಮೆಂಟ್ ಚೇರ್ಮನ್ ಮಂಜು ಅವರಿಗೆ ಈಗ ಶ್ರೀಮಾನ್ಯ ಶ್ರೀ ಮಂಜೂರವ್ರಿಗೂ ಕೂಡ ತಂಡದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಗುತ್ತೆ. ಆಯ್ತಾ ಮಂಜು ಅವ್ರಿಗೆ ಈಗ ನಮ್ಮ ಬ್ಲಾಕ್ ಅಧ್ಯಕ್ಷ ಶಾಂತಿನಗರ ಬ್ಲಾಕ್ ಅಧ್ಯಕ್ಷ ಶ್ರೀ ಸೌಮ್ಯ ಶಿವಕುಮಾರ್ ಅವರಿಗೆ ಈಗ ಶ್ರೀಮತಿ ಸೌಮ್ಯ ಶಿವಕುಮಾರ್ ಅವ್ರಿಗೂ ಕೂಡ ಶ್ರೀಮತಿ ಅಲ್ಲ ಶಿವಕುಮಾರ್ ಓಕೆ ನಮ್ಮ ಸಾರಿ ಶಿವಕುಮಾರ್ ಅವರು ಕೂಡ ತಂಡದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಗುತ್ತೆ. ಬ್ಲಾಕ್ ಅಧ್ಯಕ್ಷರಿಗೆ ನೆಕ್ಸ್ಟ್ ಈಗ ಕೆಪಿಸಿಸಿಯ ಈಗ ಶ್ರೀಮಾನ್ಯ ಶ್ರೀ ವಿಶ್ವನಾಥ್ರವ್ರಿಗೂ ಕೂಡ ತಂಡದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಗುತ್ತೆ. ಅದಾದ ನಂತರ ಶ್ರೀಮಾನ್ಯ ಶ್ರೀ ಚಂದ್ರರವ್ರಿಗೂ ಕೂಡ ಸನ್ಮಾನ ಮಾಡಿ ರಮೇಶ್ ರೆಡ್ಡಿ ಗೌರವಿಸಲಾಗುತ್ತೆ. ರಮೇಶ್ ರೆಡ್ಡಿ ಜಾನಕಿರಾಮ್ ಅವ್ರಿಗೆ ಈಗ ಶ್ರೀಮಾನ್ಯ ಶ್ರೀ ಜಾನಿರವ್ರಿಗೂ ಕೂಡ ಸನ್ಮಾನ ಮಾಡಿ ಗೌರವಿಸಲಾಗುತ್ತೆ. ಜಾನಕಿರಾಮ್ ಅವ್ರಿಗೆ ಎಲ್ಲ ವಾರ್ಡ್ ಅಧ್ಯಕ್ಷಗಳು ಮುಂದೆ ಬಂದ್ಬಿಡ್ಬೇಕು ದಯವಿಟ್ಟು. ರಮೇಶ್ ರೆಡ್ಡಿ ಅವರು, ಚಂದ್ರು ಕುಮಾರ್, ದೊಮ್ಲೂರ್ ಕುಮಾರ್, ಜಾನಕಿರಾಮ್ ಅವ್ರಿಗೆ, ಪಾಲ್ರಾಜ್ ಅವ್ರಿಗೆ, ನಿಕಟಪೂರ್ವ ಅಧ್ಯಕ್ಷರು ಮೈನಾರಿಟಿ ಪಾಲ್ರಾಜ್ ಅವ್ರಿಗೆ ಆದವರು ದಯವಿಟ್ಟು ಸ್ವಲ್ಪ ಸ್ಥಳಾವಕಾಶ ಕೊಡಿ. ಶ್ರೀನಿವಾಸ ರೆಡ್ಡಿ ಅವರೇ ತಾವು ಕೂತ್ಕೊಳ್ಳಿ. ಈಗ ಚಂದ್ರು ಅವ್ರಿಗೆ ಕೊಡಮ್ಮ ಚಂದ್ರಿಗೆ ಹಾಕಪ್ಪ. ರಮೇಶ್ ರೆಡ್ಡಿ ಅವರೇ, ಷಣ್ಮುಖಂ ಎಲ್ಲಿದ್ದಾರೆ? ಷಣ್ಮುಖಂ ಬನ್ನಿ. ಕುಮಾರ್ ಅವ್ರಿಗೆ, ಪಾಲ್ರಾಜ್ ಅವ್ರಿಗೆ, ಭೀಷ್ಮನ್ ಕತೆ ಅಷ್ಟೇ. ಅಷ್ಟು ಪಾಲ್ರಾಜ್ ಅವ್ರಿಗೆ ಮಾಡಿಯಪ್ಪ. ಪಾಲ್ರಾಜ್ ಅವ್ರಿಗೆ ಸ್ವಲ್ಪ ನಿಮಿಷ ಇರಿ. ಷಣ್ಮುಖಂ ಅವ್ರಿಗೆ, ರಾಜೇಂದ್ರ ಗಿರ್ಜಾಮನ್ ಆಗ್ಬೇಕು ಸರ್. ಗಿರ್ಜಮ್ಮ ಅವ್ರಿಗೆ ಮಹಿಳಾ ಕಾಂಗ್ರೆಸ್. ಈಗ ಭೀಷ್ಮ ಮುನಿರಾಜಣ್ಣನವರು ಕೂಡ ತಂಡದ ವತಿಯಿಂದ ಸನ್ಮಾನ ಮಾಡಿ ಗೌರವಿಸಲಾಗುತ್ತದೆ. ಆಡಿಯನ್ಸ್ ಬರಲಿ, ಜೋರಾದ ಚಪ್ಪಾಳೆ. ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿ ಕೂತ್ಬಿಟ್ಟಿದ್ದೀರಾ? ಗಿರ್ಜಮ್ಮ ಕರಿ ಸಾಹೇಬ್ರ ಯಾಕಮ್ಮ
ಹಾಕಮ್ಮ. ನಮ್ಮ ಬ್ಲಾಕ್ ಅಧ್ಯಕ್ಷರಿಗೆ ನಮ್ಮ ರವಿ ಅವರು ಸನ್ಮಾನ ಮಾಡ್ತಾ ಇದ್ದಾರೆ. ನಮ್ಮ ದೊಮ್ಲೂರು ಬ್ಲಾಕ್ ಅಧ್ಯಕ್ಷರಾದಂಥ ಶ್ರೀಮಾನ್ ಮುನ್ರಾಜಣ್ಣನವರಿಗೆ ಅಲ್ಪಸಂಖ್ಯಾತ ಘಟಕದ ಬ್ಲಾಕ್ ಅಧ್ಯಕ್ಷರಾದಂಥ ರವಿರವರಿಂದ ಗೌರವಾರ್ಪಣೆ. ಓಕೆ, ಈಗ ನಮ್ಮ ಭರತನಾಟ್ಯ ಮಾಡಿ ನಮ್ಮನ್ನೆಲ್ಲ ಮನರಂಜಿಸಿದಂತಹ ದರ್ಶನ್ ಅವರು ಕೂಡ ಸನ್ಮಾನ ಮಾಡಿ ಗೌರವಿಸಲಾಗುತ್ತೆ. ವೇದಿಕೆ ಮೇಲೆ ಬರಬೇಕು ದರ್ಶನ್ ಅವರು. ದರ್ಶನ್ ಅವರು ವೇದಿಕೆ ಮೇಲೆ ಬರಬೇಕು, ಇವರಿಗೆ ಸನ್ಮಾನ ಮಾಡಿ ಗೌರವಿಸಲಾಗುತ್ತೆ. ಸರ್, ಹ್ಯಾರಿ ಸರ್, ನೀವು ಒಂದೇ ಒಂದು ಸ್ವಲ್ಪ ವೇದಿಕೆ ಮೇಲೆ ಬಂದು ದರ್ಶನ್ ಅವರಿಗೆ ಸನ್ಮಾನ ಮಾಡಬೇಕು. ಓಕೆ, ದರ್ಶನ್ ಅವರೇ ಒಂದ್ ನಿಮಿಷ ಸ್ವಲ್ಪ ಜಾಗ ಮಾಡಿಕೊಟ್ರೆ. ದರ್ಶನ್ ಇಲ್ಲಿ ಬನ್ನಿ, ದರ್ಶನ್ ಇಲ್ಲಿ ಬನ್ನಿ. ಈಗ ನಮ್ಮ ದರ್ಶನ್ ರವರಿಗೆ ಸನ್ಮಾನ ಮಾಡಿ ಗೌರವಿಸಲಾಗ್ತಿದೆ. ಬರ್ಲಿ ಜೋರಾದ ಚಪ್ಪಾಳೆ ನಮ್ಮ ದರ್ಶನ್ ರವರಿಗೆ. ಇವಾಗ ಸನ್ಮಾನ ಮಾಡಿ ಗೌರವಿಸಲಾಗುತ್ತೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.